जय श्री राम। ओम गुरुर्ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। ओम शांति शांति शांति। जय गुरुदेव। ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಎದುರುಗಡೆ ಇದ್ದಾರೆ. ಅವರ ಆಶೀರ್ವಾದ ತಗೊಂಡು ನಾವು ಪರಮಾರ್ಥ ಚಿಂತಾಮಣಿ ಪಾರ್ಟ್ 1 ಇದನ್ನು ನಾವು ಮಾಡ್ತಾ ಇದ್ದೀವಿ. ನಿನ್ನೆ ನಾವು ಸ್ಟಡಿ ಗ್ರೂಪ್ ಅಂತ ಹೇಳಿ 4 ಚಾಪ್ಟರ್ಗಳನ್ನ ನಾವು ಮಾಡಿದ್ದಾಯಿತು. ಸೊ ನಮಗೆಲ್ಲ ಸ್ಪಷ್ಟವಾಗಿ ಅರ್ಥ ಆಯ್ತು. ಇವಾಗ ಹಿಂದಿನವರು ಏನು ತಪ್ಪು ಮಾಡಿದ್ರು, ನಾವು ವೇದಾಂತಿಗಳು ಯಾವ ತಪ್ಪು ಮಾಡಲಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಯಿತು. ಹಿಂದಿನವ್ರು ಏನು ತಪ್ಪು ಮಾಡಿದ್ರು, ಅರಿವನ್ನು ಹುಡುಕ್ಬೇಕಾದ್ರೆ ಹೇಗೆ ಇರುವನ್ನು ಹುಡುಕಿದ್ವೋ ಹಾಗೆ ಅರಿವನ್ನು ಹುಡುಕ್ಬೇಕಾದ್ರೆ ನಾವು ತತ್ವ ನಿರ್ಣಯಕ್ಕೆ ಪೂರ್ತಿ ದೃಷ್ಟಿ ತಗೋಬೇಕು. ಪೂರ್ಣ ದೃಷ್ಟಿ ವಿಚಾರ ಮಾಡಲೇಬೇಕು. ಪೂರ್ಣ ದೃಷ್ಟಿ ಸಾರ್ವತ್ರಿಕ ಪೂರ್ಣ ಅನುಭವ. ಎಚ್ಚರ, ಕನಸು, ನಿದ್ದೆ ಆಯಾ ಅವಸ್ಥೆಗಳಲ್ಲಿ ಇದ್ದು ಪರೀಕ್ಷೆ ಮಾಡೋದು ಇದವ್ರು ಬಿಟ್ಟರು. ಅವ್ರೇನು ಮಾಡಿದ್ರು, ಕಲ್ಪನೆ ಆಧಾರ ಇಟ್ಕೊಂಡ್ರು, ಮನಸ್ಸನ್ನ ಮೇಯ್ನ್ ಆಗಿ ಇಟ್ಕೊಂಡ್ರು. ಮನಸ್ಸಿನಿಂದಲೇ ಎಲ್ಲ ಜ್ಞಾನ ಆಗುತ್ತೆ ಅಂತ ಹೇಳಿ ಆ ಅರಿವು ಅನ್ನೋದು ಮನಸ್ಸಿನಲ್ಲಿದೆ ಅಂತ ಅಷ್ಟಕ್ಕೆ ನಿಂತ್ಕೊಂಡ್ಬಿಟ್ರು. ಅವ್ರು ಹಿಂದಕ್ಕೆ ಹೋಗಲಿಲ್ಲ. ಮತ್ತು ಇದು ಎಚ್ಚರದ ಅವಸ್ಥೆಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟರು. ತರ್ಕವನ್ನು ಹಿಡ್ಕೊಂಡ್ರು, ಸಿಗಲಿಲ್ಲ. ಕೆಲವರು ವಿಷಯಗಳು ಹೊರಗಡೆ ಇದೆ, ಅವೇ ಸತ್ಯ. ಸತ್ಯ ಏನಂತಂದ್ರೆ ಅವೇಂತಲ್ಲ, ಅವಿದ್ರೇನೆ ನಮ್ಗೆ ಅದನ್ನು ನಾವು ನೋಡೋದು, ಅದಕ್ಕೋಸ್ಕರ ಅವು ಇರಬೇಕು ಅಂತ ಅವರು. ಇನ್ನು ಕೆಲವರು ಅವಿರಲಿ ಇಲ್ಲದೆ ಇರಲಿ, ನಮಗೆ ಮನಸ್ಸಿರಬೇಕು. ವೇದಾಂತಿಗಳು ನಾವೇನು ಹೇಳೋದು ಅಂದರೆ, ಅಪ್ಪ ಜ್ಞಾನ ಆಗಬೇಕಾದ್ರೆ ವಸ್ತುನೂ ಇರಬೇಕು, ಮನಸ್ಸು ಇರಬೇಕು. ಇಷ್ಟಿದ್ರೆ ಸಾಲದು. ಮನೆಯಲ್ಲಿ ಫ್ರಿಜ್ ಇದ್ದರೆ ಅದೇ ಕೆಲಸ ಮಾಡಿಬಿಡುತ್ತೇನೋ, ಹಿಂದೆಗಡೆ ಕರೆಂಟ್ ಇರಬೇಕು. ಹಾಗೇ ವಸ್ತುಗಳು ಇರಬೇಕು, ಹಿಂದೆಗಡೆ ಇಂದ್ರಿಯಗಳೆಲ್ಲ ಇರಬೇಕು, ಮನಸ್ಸಿರಬೇಕು. ಮನಸ್ಸಿಗೆ ಶಕ್ತಿ ಕೊಡುವಂಥ ಹಿಂತಡಿಕೆ ಆತ್ಮನ ಅರಿವಿರಬೇಕು. ಅಲ್ಲಿವರೆಗೂ ಹೋದರು ವೇದಾಂತಿಗಳು. ಇಷ್ಟೇ ವ್ಯತ್ಯಾಸ. ಹಿಂದೆ ನಾವು ಇಷ್ಟನ್ನು ನೋಡಿದ್ವಿ. ಆ ನೋಡುವಾಗ ವಿಷಯಗಳನ್ನ ಸರಿಯಾಗಿ ಪರೀಕ್ಷೆ ಮಾಡಬೇಕು, ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ ಅಂತ ಹೇಳಿದ್ರು. ಇಲ್ಲಿ ಆತ್ಮನು ನಿಜವಾದ ಸಬ್ಜೆಕ್ಟ್. ಮಿಕ್ಕಿರೋದೆಲ್ಲ ಏನಾಗುತ್ತೆ ಅಂದರೆ, ಒಂದ್ಸಾರಿ ಸಬ್ಜೆಕ್ಟ್ ಆಗುತ್ತೆ, ಒಂದ್ಸಾರಿ ಆಬ್ಜೆಕ್ಟ್ ಆಗುತ್ತೆ. ಆದರೆ ಆತ್ಮನು ಯಾವಾಗಲೂ ಸಬ್ಜೆಕ್ಟ್ ಆಗಿರ್ತಾನೆ. ಅವನು ಯಾವಾಗಲೂ ವಿಷಯೀ. ಅವನಿಗಿಂತ ಹಿಂತಡಿಕೆ ಇನ್ನೊಬ್ಬ ಇಲ್ಲ. ಸೂರ್ಯನ ನೋಡೋದಕ್ಕೆ ಇನ್ನೊಂದು ಟಾರ್ಚ್ ಬೇಕಾ, ಫ್ಲಡ್ ಲೈಟ್ ಬೇಕಾ? ಬೇಕಾಗಿಲ್ಲ ಅಂತ ನಾವು ನೋಡಿದ್ವಿ. ಅದಾದ ಮೇಲೆ ಇಲ್ಲಿ ಸಾಕ್ಷಿಯೇ ಮುಖ್ಯ ಸಬ್ಜೆಕ್ಟ್, ವಿಷಯಿ ಅನ್ನೋದನ್ನು ನೋಡಿದ್ವಿ. ಬೇರೆದೆಲ್ಲ ಕೆಲವು ಸಾರಿ ವಿಷಯ ಆಗುತ್ತೆ, ಕೆಲವು ಸಾರಿ ವಿಷಯ ಆಗುತ್ತೆ ಅಂತ ಸ್ಪಷ್ಟವಾಗಿ ನೋಡ್ಕೊಂಡ್ವಿ. ಮತ್ತೆ ಎಚ್ಚರ ಕನಸಿನಲ್ಲಿ ತ್ರಿಪುಟಿ ಇರಬೇಕು. ವಸ್ತು ಇರಬೇಕು, ವಸ್ತು ನೋಡೋದಕ್ಕೆ ಇಂದ್ರಿಯಗಳಿರಬೇಕು, ಇಂದ್ರಿಯಗಳಿಗಿಂತ ಹಿಂತಡಿಕೆ ಮನಸ್ಸು, ಇಷ್ಟು ಇರಬೇಕು. ಇವೆಲ್ಲ ಇನ್ಸ್ಟ್ರೂಮೆಂಟ್ಸೇ. ಅದಕ್ಕೂ ಹಿಂತಡಿಕೆ ನಾನು, ಜೀವಾತ್ಮ, ಪ್ರಮಾತೃ, ಪ್ರಾಣ ಅಂತ ಇಷ್ಟೆಲ್ಲ ಬೇಕಾಗುತ್ತೆ. ತ್ರಿಪುಟಿ ಜ್ಞಾತೃ, ಜ್ಞಾನ, ಜ್ಞೇಯ. ಕೆಲಸ ಮಾಡಬೇಕಾದ್ರೆ ಕರ್ತೃ, ಕರ್ಮ, ಕ್ರಿಯಾ. ಅನುಭವಿಸ್ಬೇಕಾದ್ರೆ ಭೋಕ್ತೃ, ಭೋಗ್ಯ, ಭೋಗ. 3 ಇರಬೇಕು. ತ್ರಿಪುಟಿ ಅಂತೀವಿ. ಮುಕ್ಕುಪ್ಪೆ ಕನ್ನಡದಲ್ಲಿ. ವ್ಯವಹಾರದಲ್ಲಿ ಇದು ಇರಬೇಕು. ಎಚ್ಚರ ಕನಸಿನಲ್ಲಿ, ನಿದ್ದೆನಲ್ಲಿ ಇದರ ಹಂಗಿಲ್ಲ. ಇದು ಕಾಲದೇಶದಲ್ಲಿ ಇರಬೇಕು. ನಿಮ್ಗೆ ಹೀಗಾಗಬೇಕು ಅಂದರೆ ಕಾಲದೇಶ ಇರಬೇಕು.
ಆದರೆ ಅದಕ್ಕಂಥದ್ದು ಯಾವುದೂ ಇಲ್ಲ. ಎಲ್ಲಿ? ಗಾಢನಿದ್ರೆಯಲ್ಲಿ ನೇರಾದ ಅನುಭವ, ಇಂಟ್ಯೂಷನ್, ಡೈರೆಕ್ಟ್ ಇಂಟ್ಯೂಷನ್. ಇನ್ ಅಂದರೆ ಒಳಗಡೆ ಇಂದ ಬಂದಂಥ ಬೋಧನೆ. ಇಷ್ಟು ತಿಳ್ಕೊಂಡ್ವಿ ನಾವು. ಇದರ ಸಾರಾಂಶ. ಇವತ್ತು ನಾವು ಹೋಗಬೇಕಾಗಿರೋದು 97. ಸಾಕ್ಷಿಯೇ ಅರಿವಿನ ತಿರುಳು. ಇವರು ಅರಿವು ಅಂತ ಸರ್ಕಸ್ ಮಾಡಿ ಹೇಳಕ್ಕೆ ಬರಲಿಲ್ಲ. ಕೆಲವರು ಅರಿವು ವಸ್ತುಗಳು ಇದ್ದರೆ ನಮ್ಗೆ ಅರಿವಾಗುತ್ತೆ ಅಂತ, ಕೆಲವರು ಮನಸ್ಸೇ ಅರಿವು ಅಂತ ಹೇಳೋರು, ಕೆಲವರು ಅದಕ್ಕಿಂತ ಹಿಂದೆ ಹೋಗಕ್ಕೆ ಬರಲಿಲ್ಲ. ಈಗ ಸರಿಯಾದ ವೇದಾಂತಿಗಳು ಹೇಳ್ತಾರೆ, ನಿನಗೆ ಜ್ಞಾನ ಆಗ್ತಾ ಇರೋದು ಯಾತ್ರೆಯಿಂದ ಗೊತ್ತಾ? ಹೊರಗಡೆ ವಸ್ತುಗಳಿಂದನೂ ಅಲ್ಲ, ಹೊರಗಡೆ ಇರೋ ಬೆಳಕಿನಿಂದನೂ ಅಲ್ಲ. ನಿಜ ಅವೆಲ್ಲ ಬೇಕು ವ್ಯವಹಾರಕ್ಕೆ, ಮತ್ತು ಅದಕ್ಕೆ ಹಿಂತಡಿಕೆ ಇರೋ ಮನಸ್ಸಾಗಲಿ ಅಥವಾ ಪ್ರಮಾತ್ರವಾಗಲಿ ಜೀವಾತ್ಮನಾಗಲಿ ಅದರಿಂದನೂ ಅಲ್ಲ. ಅದಕ್ಕೂ ಹಿಂತಡಿಕೆಯಾಗಿ ಆತ್ಮನಿದ್ದಾನೆ. ಅವನ ಬೆಳಕಿನಲ್ಲೇ ಇಷ್ಟೆಲ್ಲ ಜ್ಞಾನ ಆಗ್ತಾರೆ. ನಾವು ಅವನೊಬ್ಬನ ಬಿಟ್ಟು ಮಿಕ್ಕಿರೋದೆಲ್ಲ ನೋಡಕ್ಕೆ ಹೋಗ್ತೀವಪ್ಪ. ಸಿಗ್ತಾನ? ಹೆಂಗಾಯ್ತು ಗೊತ್ತಾ? ಮದುವೆಗೆ ಹೋಗ್ತಾ ಇದ್ದೀವಿ ಬಸ್ನಲ್ಲಿ, ಮದುವೆ ಬಸ್, ಮದುವೆ ಗಂಡೇ ಇಲ್ಲ. ಎಲ್ಲಿಗೆ ಹೋಗ್ತೀರಾ? ಮದುವೆ ಗಂಡಿಲ್ಲದೆ ಇದ್ದರೆ ಯಾರಿಗೆ ಮದುವೆ ಮಾಡ್ತೀರಾ? ಹಂಗಾಯ್ತು ಮಿಕ್ಕಿದವ್ರದ್ದೆಲ್ಲ. ಬೇಕಾಗಿರೋ ನಿಜವಾಗಿರೋ ಆತ್ಮನ್ನ ಕೈ ಬಿಟ್ಟರು, ಮಿಕ್ಕಿರೋದೆಲ್ಲ ಪರೀಕ್ಷೆ ಮಾಡ್ತಾ ಹೋದರು. ಇದು ಅವ್ರಿಗೆ ಎಡವಿದ್ದು. ಆದರೆ ನಾವು ಅದನ್ನು ಎಡವಲಿಲ್ಲ. ಸೊ ಇವಾಗ ನಾವು ಮುಂದಕ್ಕೆ ಹೋಗಬೇಕಾಗುತ್ತೆ. ಇವಾಗ ಅದನ್ನೇ ಚೆನ್ನಾಗಿ ಮನದಟ್ಟು ಮಾಡ್ತಾರೆ. ಸಾಕ್ಷಿಯೇ ಅರಿವಿನ ತಿರುಳು. ಅರಿವು ಅಂತಂದ್ರು ಒಂದೇ, ಸಾಕ್ಷಿ ಅಂತಂದ್ರು ಒಂದೇ, ಎಲ್ಲವೂ ಒಂದೇ. ಈಗ ಆ ಅರಿವಿನ ವಿಚಾರ ನಮ್ಗೆ ಇನ್ನೂ ಸ್ಪಷ್ಟತೆ ಕೊಡಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿವರೆಗೂ ವಿಚಾರ ಪರಂಪರೆಯಿಂದ ನಮಗೆ ತಿಳಿದು ಬಂದಿದ್ದ ಸಾರಾಂಶ ಏನಪ್ಪ ಅಂದರೆ, ನಮ್ಮ ವ್ಯವಹಾರ ಮಾಡೋದಕ್ಕೆ ನಾವು ವ್ಯವಹಾರ ಅಂದರೆ ಏನು? ಎಚ್ಚರ ಕನಸು. ಆ ವ್ಯವಹಾರ ಮಾಡೋದಕ್ಕೆ ನಮಗೆ ಬೆಳಕು ಎಲ್ಲಿಂದ ಬರುತ್ತೆ, ಅರಿವಿನ ಬೆಳಕು ಎಲ್ಲಿಂದ ಬರುತ್ತೆ ಅನ್ನೋದನ್ನು ನಾವು ವಿಚಾರ ಮಾಡಲಿಲ್ಲ. ಈಗ ಹೇಳ್ತಾರೆ ನಮ್ಮ ಸ್ವರೂಪದಿಂದಲೇ ಬರ್ತಾ ಇದೆ, ನನ್ನಿಂದಲೇ ಬರ್ತಾ ಇದೆ. ನಾನು ಅಂದ್ರೆ ಯಾರು? ಈ ಮುಷ್ಟಿ ಮೋರೆ ಅಲ್ಲ, ಗೊತ್ತಾಗಿದೆ ನಮಗೆ. ಆತ್ಮ, ಅವನ ಅರಿವು ಅಂತ ಕರೀತಾರೆ. ಆದ್ದರಿಂದ ಅದರ ಸ್ವರೂಪವೇನೆಂಬುದಾಗಲಿ ವಿಚಾರಿಸದೆ ಬೇರೆಯವರು ಯಾರೂ ವಿಚಾರಿಸಲಿಲ್ಲ. ಅರಿವು ಇರುವಂಥ ಮಾತುಗಳು ಮಾತ್ರ ಮಾತಾಡ್ತಾ ಇದ್ದೀವಿ. ಆನಂದ ಮಾತಾಡ್ತೀವಿ, ಎಚ್ಚರ ಕನಸನ್ನು ಮುಖ್ಯವಾಗಿ ಇಟ್ಕೊಂಡು ನಾವಿಷ್ಟು ಮಾತಾಡ್ತೀವಿ. ನಮ್ಮದರಲ್ಲಿ ಇರುವು ಅಂದರೆ ಏನು? ಯಾವುದನ್ನು ಇದೆ ಅಂತ ಹೇಳ್ತೀವಿ? ಸ್ವಾಮಿ, ಪ್ರಪಂಚ ಇದೆ, ಆದಿ ಭೌತಿಕ ಇದೆ, ಆದಿದ್ದೇ ಅವಸ್ಥೆಗಳಿದೆ, ಅವಸ್ಥೆ ಒಳಗಡೆ ಆಧ್ಯಾತ್ಮಿಕ ಇದೆ, ಆದಿ ಭೌತಿಕ ಇದೆ, ಆದಿ ದೈವಿಕ ಇದೆ, ದೇಶ ಇದೆ, ಕಾಲ ಇದೆ, ಕಾರ್ಯಕಾರಣ ಭಾವ ಇದೆ. ಸ್ವಾಮಿ ಇದು ಅಂತೀವಿ ನಾವು. ಶಾಸ್ತ್ರ ಹೇಳುತ್ತೆ, ನೀನು ಏನು ಹೇಳ್ತೀವೋ ಅದು ಒಂದು ಇರೋದಲ್ಲ. ಯಾಕೆ? ಬದಲಾವಣೆ ಆಗುತ್ತೆ, ಇಲ್ದಂಗೆ ಆಗ್ಬಿಡುತ್ತೆ, ಮುಗಿದೋಯ್ತು. ಒಂದೇ ಒಂದು ಡೆಫಿನೇಷನ್ ಕಿತ್ಕೊಂಡು ಹೊರಟೋಯ್ತು. ಮತ್ತು ಅಂಥದ್ದು ಯಾವುದು? ನನ್ನ ನಿಜವಾದ ಸ್ವರೂಪ, ಆತ್ಮಸ್ವರೂಪ ಕಂಡುಕೊಂಡ್ವಿ. ಹಾಗಾದರೆ ಅದನ್ನು ಇರವು ಅನ್ಬೇಕು. ಯಾವುದು ಇಲ್ಲದಂಗೆ ಆಗಬಾರ್ದು, ಬದಲಾವಣೆ ಆಗಬಾರ್ದು, ಮತ್ತು ಅದು ಆಬ್ಜೆಕ್ಟ್ ಆಗಬಾರ್ದು, ಯಾವಾಗಲೂ ಸಬ್ಜೆಕ್ಟ್ ಆಗಿರಬೇಕು. ಅಂಥದ್ದನ್ನು ನಾವು ಹುಡುಕ್ಬೇಕಾಗತ್ತೆ ಅಂತ ಹೇಳಿದ್ರು. ಅದೇ ನಮ್ಮ ನಿಜವಾದ ಸ್ವರೂಪ. ಈಗ ನೋಡಿ, ಇರುವು ನಾವು ವ್ಯವಹಾರದಲ್ಲಿ ಏನು ಮಾಡ್ತೀವಿ? ಈ ಅನಾತ್ಮವಾಗಿರೋದನ್ನು ಇರುವು ಅಂತ ಹೇಳ್ತೀವಿ. ಅರಿವಂದ್ರೆ ಏನು ಹೇಳ್ತೀವಿ? ಮನಸ್ಸನ್ನು ಇಟ್ಕೊಂಡು ಈ ಮನಸ್ಸಿನಿಂದಲೇ ನನಗೆ ಜ್ಞಾನ ಆಗ್ತಾ ಇದೆ, ಮನಸ್ಸಿದ್ರೆ ಸಾಕು ಪ್ರಪಂಚನ ಗೆಲ್ಬಹುದು ಅಂತ ಹಂಗಿಟ್ಕೊಂಡಿರ್ತೀವಿ ನಾವು. ಆನಂದ ಎಲ್ಲಿ ಸಿಗುತ್ತೆ? ವಸ್ತುಗಳಲ್ಲಿದೆ.
ಆ ವಸ್ತುಗಳನ್ನ ನಾನು ಅನುಭವಿಸಿದ್ರೆ ನನಗೆ ಆನಂದ ಸಿಗುತ್ತೆ ನೋಡ್ರಿ. ನಮ್ಗೆ ಇವಾಗ ಚೆನ್ನಾಗಿ ಬಿಡಿಸ್ಕೊಂಡಿರ್ತೀವಿ, ನಮಗೆ ನಗು ಬರುತ್ತೆ. ಏನು ಹಿಂಗೆ ಮಾತಾಡ್ತಾರೆ ಮಕ್ಕಳ ಥರ ಅಂತ. ಸೊ ನಾವು ಹೇಳೋ ಇರುವು ಅರಿವು ಆನಂದ ನಮ್ಮ ನಿಜವಾದ ಸ್ವರೂಪ. ಅದು ಬದಲಾವಣೆ ಆಗೋದಿಲ್ಲ, ಇಲ್ದಂಗೆ ಆಗೋದಿಲ್ಲ. ಮತ್ತು ಅದು ಯಾವತ್ತೂ ಆಬ್ಜೆಕ್ಟ್ ಆಗೋದಿಲ್ಲ, ವಿಷಯ ಆಗೋದಿಲ್ಲ, ವಿಷಯೀ ಇರುತ್ತೆ. ಮತ್ತು ಇದು ದೇಶದಲ್ಲಿಲ್ಲ, ಕಾಲದಲ್ಲಿಲ್ಲ, ಅದು ಕಾರ್ಯಕಾರಣ ಭಾವದ ಹಂಗಿಲ್ಲ. ಇದು ಹುಟ್ಟೋದಿಲ್ಲ, ಸಾಯೋದಿಲ್ಲ, ಯಾರು ಕೊಡೋದಿಲ್ಲ, ಈಸ್ಕೊಳ್ಳೋಕ್ಕೂ ಬರೋದಿಲ್ಲ. ಇದು ಬಿಲ್ಟಿನ್ ನನ್ನ ನಿಜವಾದ ಸ್ವರೂಪ. ಎಷ್ಟು ಚೆನ್ನಾಗಿದೆ. ಏನು ಕಾಕಮ್ಮನ ಕತೆ ಗೋವಮ್ಮನ ಕತೆ ಹೇಳ್ತಾ ಇದ್ದೀವ? ಗಾರ್ಡನ್ ಇದ್ದರೆ ನೋಡ್ಕೊಳ್ರಿ, ಮುಗಿದು ಹೋಯ್ತು. ಶಾಸ್ತ್ರ ನೋಡಿ ಎಷ್ಟು ಚೆನ್ನಾಗಿ ತೊಗೊಂಡ್ಬರುತ್ತೆ, ನಮ್ಗೆ ಎಷ್ಟು ಸುಲಭವಾಗಿ ತೋರಿಸ್ಬಿಡ್ತು. ಇನ್ನೇನು ಬೇಕು? ಅಲ್ಲಿಗೆ ಎಚ್ಚರ ಕನಸಿನಲ್ಲಿ ನಾವು ಹೇಳೋ ಇರುವು ಅರಿವು ಆನಂದಕ್ಕೂ ಗಾಢ ನಿದ್ರೆಯಲ್ಲಿರೋ ಇರುವು ಅರಿವು ಆನಂದಕ್ಕೆ ಎಷ್ಟು ವ್ಯತ್ಯಾಸ ಇದೆ. ಆದರೆ ಎಚ್ಚರ ಕನಸಿನಲ್ಲೂ ಕೂಡ ಇದಕ್ಕೆ ಶಕ್ತಿ ಕೊಡ್ತಾ ಇರೋದು ಅಲ್ಲಿಂದ. ಮನೆಯಲ್ಲಿರೋ ಫ್ರಿಜ್ಜು, ಮಿಕ್ಸಿ, ಟಿ ವಿ, ರೇಡಿಯೋ ಅದೇ ಕೆಲಸ ಮಾಡೋದಿಲ್ಲ, ಅದ್ರ ಹಿಂತಡಿಕೆ ಇರೋ ಕರೆಂಟ್ ಹಾರ್ಟ್ ತಗೋಬೇಕು. ಸೊ ಇಷ್ಟಂತೂ ನಮ್ಗೆ ಅರ್ಥ ಆಯಿತು. ನಾವು ಪದಾರ್ಥಗಳನ್ನು ಯಾವಾಗಲೂ ಬೆಳಕಿನೊಡನೆಯೇ ಅರಿಯುತ್ತಿದ್ದರೂ ಜನರು ಆ ಬೆಳಕನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ವ್ಯವಹಾರಕ್ಕೆ ಬೇಕಾಗಿರೋ ವಸ್ತುಗಳು ಮಾತ್ರ ಮನಸ್ಸಿಗೆ ತಗೊಳ್ತಾ ಇದ್ದಾರೆ. ಮಕ್ಕಳ ಹಾಗೆ. ಮಕ್ಕಳಿಗೆ ಏನು ಬೇಕು? ಗೊಂಬೆ ಬೇಕು ಅಷ್ಟೆ. ಅವ್ರಿಗೆ ಆ ಗೊಂಬೆನೇ ಸತ್ಯ. ಹಾಗೆ ಇಲ್ಲಿ ನಾನು ಒಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೇನೆ. ಕೃಷ್ಣವೇಣಿಯವರು, ನೀವು ಏನು ನೋಡ್ತಾ ಇದ್ದೀರಾ? ನಾನು ನೋಡ್ತಾ ಇದ್ದೀರಲ್ವಾ? ನಾನು ಕಾಣಿಸ್ತಾ ಇದ್ದೀನಿ ಅಲ್ವಾ? ಈಗ ಏನೇನು ಕಾಣ್ತಾ ಇದೆ ಹೇಳಬೇಕು. ನಿಮ್ಗೆ ಏನೇನು ಕಾಣ್ತಾ ಇದೆಯಲ್ಲ ಹೇಳಬೇಕು. ಏನು ಕಾಣ್ತಾ ಇದೆಯಲ್ಲ ಹೇಳ್ತಾ ಬನ್ನಿ. ಆಮೇಲೆ ಕನ್ನಡ ಕಾಣುತ್ತೆ, ಹಿಂದೆಗಡೆ ಗಿಡ ಕಾಣುತ್ತೆ. ಕಾಣ್ತಾ ಇದೆಯೋ ಇಲ್ವೋ? ಎಲ್ಲ ಕಾಣ್ತಾ ಇದೆ. ಎಲ್ಲ ಕಾಣ್ತಾ ಇದೆ. ಆ ಸೂರ್ಯ ಎಲ್ಲ ಕಾಣ್ತಾ ಇದ್ದಾನೆ ನೋಡಿ. ಆ ಸೂರ್ಯ ಮುಳುಗ್ತಾ ಇರೋದು, ಮುಳುಗ್ತಾ ಇರೋದು. ಇನ್ನೇನ್ ಕಾಣ್ತಾ ಇದೆ? ಸೂರ್ಯನ ಬೆಳಕಿಂದಲೇ ಕಾಣ್ತಾ ಇರೋದು. ಅದು ಹಿಂದೆಗಡೆ ಏನಿದೆಯೋ ಕಾಣ್ತಾ ಇದೆ. ಅದು ಬಿಟ್ಟು ನನ್ನ ಕೈ ಇಷ್ಟು ಬಿಟ್ರೆ ಇನ್ನೇನ್ ಕಾಣ್ತಾ ಇದೆ ಹೇಳ್ರಿ? ಅಷ್ಟೇ. ಕಣ್ಣು, ನೀವು ನಿಮ್ ಮುಖ, ಕಣ್ಣು ಅದೇ ಕಾಣ್ತಾ ಇರೋದು. ನೀವು ಸೈಲೆಂಟ್ ಮೋಡ್ಗೆ ಹಾಕ್ಬಿಡಿ, ನಿಮ್ಮ ಕಡೆ ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ನೋಡ್ರಿ, ನಮಗೆ ವೇದಾಂತ ಗೊತ್ತು, ನಿಮಗೆ ಫಸ್ಟ್ ಕ್ಲಾಸ್ ಗೊತ್ತು. ನೀವು ಆ ಬೆಳಕನ್ನು ಮಾತ್ರ ಹೇಳಲೇ ಇಲ್ಲ. ನಾನೆಲ್ಲ ಆಫ್ ಮಾಡ್ಬಿಡ್ತೀನಿ ಇವಾಗ. ಏನು ಕಾಣುತ್ತೆ ಇವಾಗ? ಅಫ್ಕೋರ್ಸ್ ಲ್ಯಾಪ್ಟಾಪ್ ಬೆಳಕಿದೆ, ನಾನು ಐಪ್ಯಾಡ್ ಬೆಳಕಿದೆ. ಇವಾಗ ಏನು ಬೇಕಾಗಾದ್ರೆ ಬೆಳಕಿರ್ಬೇಕು. ಆ ಬೆಳಕಿಂದಿರ ಏನು ಕಾಣಕ್ ಸಾಧ್ಯ ಇಲ್ಲ. ಎಲ್ಲ ಹೇಳಿದ್ರಿ, ನನ್ನ ಕೈ ಹೇಳಿದ್ರಿ, ನನ್ನ ಕನ್ನಡಕ ಹೇಳಿದ್ರಿ, ತಲೆ ಹೇಳಿದ್ರಿ, ನನ್ನ ಶರ್ಟ್ ಹೇಳಿದ್ರಿ, ಹಿಂದೆಗಡೆ ಅದನ್ನು ಸೂರ್ಯ ಹುಟ್ಟೋದು ಏನು ಬೇಕಾದರೂ ಹೇಳಿದ್ರಿ ನೀವು. ಸೂರ್ಯ ಹುಟ್ಟೋದು ಅದು ಸ್ಕ್ರೀನಿಂದು, ಅದು ಆರ್ಟಿಫಿಷಿಯಲ್ದು, ಅಲ್ಲಿಂದ ಏನು ಬೆಳಕು ಬರ್ತಾ ಇಲ್ಲ. ಆದರೆ ಬೆಳಕನ್ನು ನಾವು ಗಮನಿಸೋದಿಲ್ಲ. ನೀವೆಲ್ಲ ಎಲ್ಲರೂ ಅಷ್ಟೇ. ಯಾಕೆ ಪ್ರಶ್ನೆ ಕೇಳಿದ್ದು ಅಂದರೆ, ನೋಡಿ, ಆ ಬೆಳಕನ್ನು ಮಾತ್ರ ನಾವು ಹೇಳೋದಿಲ್ಲ. ಯಾವ ಬೆಳಕಿನಿಂದ ಎಲ್ಲ ವಸ್ತುಗಳು ನನಗೆ ಕಾಣ್ತಾ ಇದೆಯೋ ಆ ಬೆಳಕನ್ನು ನಾವು ಗುರ್ಸಲ್ಲ. ಹೀಗೆ ನಮ್ಗೆ ಆಗ್ತಾ ಇರೋದು. ಅದನ್ನು ಹೇಳ್ತಾ ಇದ್ದಾರೆ ಸ್ವಾಮಿಗಳು. ನಾವು ಇವಾಗ ಡೆಮೋ ಪ್ರಕಾರ ನೋಡ್ಕೊಂಡ್ವಿ. ನಮಗೆ ಕಾಣಿಸೋ ಪದಾರ್ಥಗಳನ್ನ ಹೇಳ್ತೀವಿ, ಆದರೆ ಯಾವ ಬೆಳಕಿನಿಂದ ಈ ಪದಾರ್ಥಗಳು ಕಾಣ್ತಾ ಇದೆಯೋ ಆ ಬೆಳಕನ್ನು ಮಾತ್ರ ನಾವು ಗುರ್ಸೋದಿಲ್ಲ. ನಮ್ಗೆ ಗೊತ್ತಿದೆ, ಬಟ್ ಗುರ್ಸಲ್ಲ. ಆ ಬೆಳಕಿಲ್ದೇ ಇದ್ದರೆ ನಾನು ಕಾಣೋದಿಲ್ಲ ಅನ್ನೋ ಚೆನ್ನಾಗಿ ಗೊತ್ತು, ಆದರೂ ಕೂಡ ನಾನು ಅದನ್ನು ಗುರುಸ್ಲಿಲ್ಲ. ವ್ಯವಹಾರಕ್ಕೆ ಬೇಕಾಗಿರೋ ವಸ್ತುಗಳು ಮಾತ್ರ ಮನಸ್ಸಿಗೆ ತಗೊತೀವಿ ಮಕ್ಕಳ ಥರ. ಆದರೆ ಯಾವ ಬೆಳಕಿನಿಂದ ಈ ವಸ್ತುಗಳು ಕಾಣ್ತಾ ಇದೆಯೋ ಆ ಬೆಳಕನ್ನೇ ಕಾಣಲಿಲ್ವಲ್ಲ
ಅಂತ ಕುಲಕರ್ಣಿ ಸ್ವಾಮಿಗಳು ಒಂದು ಹಾಡು ಬರೆದಿದ್ದಾರೆ, ತುಂಬ ಚೆನ್ನಾಗಿದೆ. ಅಲೆ ಕಂಡೆ, ಅದರ ಮೇಲಿರೋ ಮಂಜುಗಡ್ಡೆ ಕಂಡೆ, ನೀರನ್ನೇ ಕಾಣಲಿಲ್ಲವೇ, ಹಾಗೆ ವಸ್ತುಗಳನ್ನು ಕಂಡೆ, ಎಲ್ಲವನ್ನೂ ಕಂಡೆ, ಬೆಳಕನ್ನೇ ಕಾಣಲಿಲ್ಲವೇ ಅಂತ ಹೇಳಿ ಹಾಡು ತುಂಬ ಚೆನ್ನಾಗಿದೆ. ಯಾವಾಗಲಾದರೂ ಒಂದ್ಸಾರಿ ಹಾಡೋಣ. ಆದ್ದರಿಂದ ಅರಿವಿನ ಬೆಳಕಿನಲ್ಲಿಯೇ ಇದು ಈ ಬೆಳಕು. ಆದರೆ ನಿಜವಾಗ್ಲೂ ಹೇಳಬೇಕು ಅಂದರೆ ಈ ಬೆಳಕು ಅಲ್ಲ, ಮುಂದಕ್ಕೆ ಹೇಳ್ತಾರೆ, ನಾವು ಹೋಗೋಣ. ಒಟ್ಟಿನಲ್ಲಿ ಒಂದು ಬೆಳಕಿರಬೇಕು. ಯಾವ ಬೆಳಕು ಬೇಕು? ನಮ್ಮ ಆತ್ಮನ ಬೆಳಕೆ ಎಲ್ಲ ಬೆಳಕು ಬೆಳಗೋದು. ನನಗೆ ಸಮಯ ಇದ್ದರೆ ಕೊನೆಯಲ್ಲಿ ಹೇಳ್ತೀನಿ. ಇಲ್ಲೂ ಕೂಡ ಅವ್ರು ತೊಗೊಂಡ್ಬರ್ತಾರೆ ಅದನ್ನು. ಬೆಳಗ್ಗೆ ಹೊತ್ತು ಸೂರ್ಯನ ಬೆಳಕು, ರಾತ್ರಿ ಹೊತ್ತು ಚಂದ್ರನ ಬೆಳಕು. ಅದೂ ಇಲ್ಲದೆ ಇದ್ದಾಗ ಅಮಾವಾಸ್ಯೆಯಲ್ಲಿ ಬೇರೆ ಬೆಳಕು. ಅದು ಇಲ್ಲದೆ ಇದ್ದರೆ ಹೇಗೆ ಅಂತ ಹಿಂಗೆ ಮೆತ್ತಗೆ ಸ್ಟೆಪ್ ತೊಗೊಂಡ್ಬರ್ತಾರೆ. ನಾವು ಹಿಂದೆ ನೋಡಿದ್ದೀವಿ. ಅದರಿಂದ ನಾನು ಇವಾಗ ಅದನ್ನು ಟಚ್ ಮಾಡೋಕ್ಕೆ ಹೋಗಲ್ಲ. ಇಲ್ಲಿ ಏನಿರುತ್ತೋ ಅದನ್ನು ಮಾತ್ರ ನೋಡ್ತೋಣ. ಆದ್ದರಿಂದ ಅರಿವೆಂಬುದು ನಿಶ್ಚಯವಾಗದೇ ಇರುತ್ತೆ. ಹಗಲು ಹೊತ್ತು ನೋಡಿ ಇಲ್ಲೇ ಬಂದಿದೆ, ಹಗಲು ಹೊತ್ತು ಸೂರ್ಯನ ಬೆಳಕು, ರಾತ್ರಿ ಹೊತ್ತು ನಕ್ಷತ್ರ ಚಂದ್ರನ ಬೆಳಕು. ಪೌರ್ಣಮಿ ದಿನ, ಅಮಾವಾಸ್ಯೆ ದಿನ ಅದಿಲ್ಲ, ಆರ್ಟಿಫಿಷಿಯಲ್ ಸೀಮೆಎಣ್ಣೆ ಬುಡ್ಡಿನೋ ಅಥವಾ ಟಾರ್ಚ್ ಲೈಟೋ ಇಟ್ಕೊಂಡು ಹೋಗ್ತೀವಿ. ಅದೂ ಇಲ್ಲದೆ ಇದ್ದರೆ ಏನು ಮಾಡಬೇಕು ಅಂತ ಇಲ್ಲಿ ಪ್ರಶ್ನೆ ಬರುತ್ತೆ. ನನ್ನ ಸಮಯ ಇದ್ದರೆ ಇದನ್ನು ಮತ್ತೆ ಒಂದು ಸಾರಿ ಹೇಳ್ತೀನಿ. ಓಕೆ, ಹೀಗೆ ಬೆಳಕಿನಿಂದಲೇ ನಮ್ಮ ವ್ಯವಹಾರ ಸಾಗ್ತಾ ಇದೆ. ಆದರೆ ಆ ಬೆಳಕಿನ ನೆರವು ನಮಗೆ ಉಂಟಾಗೋದಕ್ಕೆ ಮೊದಲು ಅವೇ ಸಿದ್ಧವಾಗಬೇಕಷ್ಟೆ. ಇದಕ್ಕೆ ಈಗ ಬೆಳಕೇನೋ ಇದೆ, ಬರೀ ಬೆಳಕಿದ್ಬಿಟ್ರೆ ನಾನು ಕಂಡುಬಿಡುತ್ತಾ ವಸ್ತುಗಳೆಲ್ಲ. ಒಬ್ಬ ಕುರುಡ ಇದ್ದಾನಲ್ಲಪ್ಪ, 12 ಗಂಟೆ ಮಠ ಮಧ್ಯಾಹ್ನ ಬೆಳಕು ಫಸ್ಟ್ ಕ್ಲಾಸ್ ಆಗಿದೆ, ಕಾಣಲಿ ಅವನಿಗೆ ವಸ್ತು ನೋಡೋಣ, ಕಾಣೋದಿಲ್ಲ. ಯಾಕೆ? ಕಣ್ಣಿಲ್ಲ ಅವನಿಗೆ, ಇನ್ಸ್ಟ್ರೂಮೆಂಟ್ ಇಲ್ಲ. ಅಲ್ಲಿಗೆ ಬೆಳಕಿಗೆ ವಸ್ತು ಇರಬೇಕು, ವಸ್ತುವಿನ ಮೇಲೆ ಬೆಳಕು ಬೀಳಬೇಕು, ಇವನ್ ನೋಡೋದಕ್ಕೆ ಕಣ್ಣು ಇರಬೇಕು, ಕಣ್ಣು ಹಿಂದೆಗಡೆ ಮನಸ್ಸೇ ಇರಬೇಕು. ಇಷ್ಟು ಬೇಕು ಅಂತ ಹೇಳ್ತಾರೆ. ಆಯಿತು, ಈಗ ನನಗೆ ಕಣ್ಣು ಇದೆ ಯಾತ್ರೆಯಿಂದ ಗೊತ್ತಾಯ್ತು. ಕಣ್ಣನ್ನೇ ನೋಡಲ್ಲ ಅಲ್ವಾ? ಕಣ್ಣನ್ನು ನೋಡ್ಬೇಕಾದ್ರೆ ನಾನು ಮನಸ್ಸಿನಿಂದಲೇ ನೋಡಬೇಕು. ನನ್ನ ಕಣ್ಣಿಂದ ನನ್ನ ಕಣ್ಣೇ ನೋಡೋಂಗಿದ್ದಿದ್ರೆ ನನ್ನ ಕಣ್ಣಲ್ಲಿ ಏನೋ ಧೂಳು ಬಿದ್ದಿದೆ, ನೀನೇ ತೆಗ್ದಾಕ್ಬಿಡು ಅಂತ ಹೇಳ್ತಾ ಇದ್ದೆ. ಕಣ್ಣಿಗೆ ಕಣ್ಣನ್ನು ನೋಡೋಕೆ ಬರೋಲ್ಲ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಕಣ್ಣು ಹೊರಗಡೆ ಇರೋ ವಸ್ತುಗಳು ಎಲ್ಲವನ್ನೂ ನೋಡುತ್ತೆ. ಚಂದ್ರಲೋಕಕ್ಕೆ ಹೋಗ್ಬಿಡುತ್ತೆ, ಚಂದ್ರನ ನೋಡುತ್ತೆ, ಸೂರ್ಯನ ನೋಡುತ್ತೆ, ಆಕಾಶವನ್ನು ನೋಡುತ್ತೆ. ನಿನ್ನನ್ನು ನೀನು ನೋಡು ಅಂತಂದ್ರೆ ಅದು ನೋಡೋಕ್ಕೆ ಯೋಗ್ಯತೆ ಇಲ್ಲ, ಆಗೋದು ಇಲ್ಲ. ಹಾಗೆ ಹೋಗ್ಲಿ, ಕಣ್ಣು ಕಿವಿ ನೋಡುತ್ತಾ? ಕಿವಿನೇ ನೋಡೋಕ್ಕಾಗೋದಿಲ್ಲ. ಕಣ್ಣು ಹೆಂಗಿದೆ? ಕಣ್ಣನ್ನು ನೋಡೋಕ್ಕಾಗಲ್ಲ, ಕಿವಿ ನೋಡೋಕ್ಕಾಗಲ್ಲ, ನಮ್ಮ ಬೆನ್ನ ಹಿಂದೆಗಡೆ ನೋಡೋಕ್ಕೆ ಬರೋಲ್ಲ ಕಣ್ಣಿಗೆ. ಇಷ್ಟಿದೆ. ಹಾಗಾದ್ರೆ ನಾನು ಕಣ್ಣು ಯಾತ್ರೆಯಿಂದ ನೋಡ್ತೇನೆ, ಮನಸ್ಸಿನಿಂದ. ಹೀಗೆ ಬೆಳಕೆಂಬುದು ಎಲ್ಲವನ್ನೂ ಬೆಳಗಿದರು ಬೆಳಕನ್ನು ಅರಿಯುವುದಕ್ಕೆ ಅದಕ್ಕಿಂತ ಬೇರೆಯಾದ ಕಣ್ಣಿನ ಸಹಾಯ ಹೇಗೆ ಬೇಕೋ? ಬೆಳಕಿನಿಂದ ಎಲ್ಲ ನೋಡ್ತೀವಿ, ಆದರೆ ಆ ಬೆಳಕಿನಲ್ಲಿರೋ ವಸ್ತು ನೋಡ್ಬೇಕಾದ್ರೆ ನನಗೆ ಕಣ್ಣಿನ ಸಹಾಯ ಬೇಕು. ಹಾಗೇ ಕಣ್ಣನ್ನೇ ನೋಡೋಕೆ ಬರಲ್ಲ. ಕಣ್ಣಿಗಿಂತ ಹಿಂದೆಡೆಗೆ ಇರುವಂಥ ಮನಸ್ಸನ್ನು ಉಪಯೋಗಿಸ್ಬೇಕು ನಾನು, ಅಲ್ವಾ? ಹಾಗೆ ಆ ಕಣ್ಣನ್ನು ನೋಡೋದಿಕ್ಕೆ ಮನಸ್ಸೇ ಕಣ್ಣಿನ ದ್ವಾರದಿಂದ ಬೆಳಕನ್ನು ನೋಡಬೇಕು. ಅಂದರೆ ಮನಸ್ಸು ಕಣ್ಣಿಗಿಂತ ಹಿಂತಡಿಕೆ ಇದೆ. ಆ ಮನಸ್ಸು ಕಣ್ಣು ಜೊತೆಯಲ್ಲಿ ಸೇರಿಕೊಂಡು ಹೊರಗಡೆ ಬೆಳಕು ಬಿದ್ದಿರೋ ವಸ್ತುಗಳನ್ನ ನೋಡಬೇಕು. ಇದು ಕರೆಕ್ಟಾಗಿ ಅರ್ಥ ಆಯ್ತು ನಮಗೆ. ಆ ಬೆಳಕಿನ ಸಹಾಯದಿಂದ ಹೊರಗಿನ ವಸ್ತುಗಳನ್ನು ಕಾಣ್ತಾ ಇರೋ ಸಿದ್ಧವಾಗುತ್ತೆ. ಆದ್ದರಿಂದ ವಸ್ತುವನ್ನು ತೋರಿಸುವ ಶಕ್ತಿಯು ನಿಜವಾಗಿ ಬೆಳಕಿಂದಲ್ಲ, ಮತ್ತಿನ್ಯಾರ್ದು? ಕಣ್ಣಿಂದು. ಸೊ ಅಲ್ಲಿಗೆ ವಸ್ತುವನ್ನು ತೋರಿಸುವ ಶಕ್ತಿ ನಿಜವಾಗಿ ಬೆಳಕಿಂದು ಅಲ್ಲ, ಕಣ್ಣಿಂದು ಅಲ್ಲ. ಇವೆರಡನ್ನೂ ಮನಸ್ಸು ಬೆಳಗ್ತಾ ಇರುತ್ತೆ. ಆದ್ದರಿಂದ
ಮನಸ್ಸೇ ನಿಜವಾಗಿ ಅರಿವಿನ ಬೆಳಕಾಗಿರೋ ಸ್ಥಾನ ಅಲ್ವಾ? ಆದ್ದರಿಂದ ಸೊ ಅಲ್ಲಿಗೆ ಹೊರಗಡೆ ವಸ್ತು ಇದೆ, ಅದರ ಮೇಲೆ ಬೆಳಕು ಬೀಳ್ತಾ ಇದೆ, ಅದನ್ನು ನೋಡೋದಕ್ಕೆ ಕಣ್ಣಿದೆ, ಕಣ್ಣಿಗಿಂತ ಹಿಂದೆಗಡೆ ಮನಸ್ಸಿದೆ, ಅಲ್ಲಿ ಮನಸ್ಸು ಶ್ರೇಷ್ಠ ಅಂತ. ಆದ್ದರಿಂದ ಮನಸ್ಸೇ ನಿಜವಾಗಿ ಅರಿವಿನ ಬೆಳಕಿರುವ ಸ್ಥಾನ, ಅದರ ಬಲದಿಂದಲೇ ಇಂದ್ರಿಯದಿಂದ ಬೆಳಕು ವಸ್ತುಗಳನ್ನ ಹೀಗೆ ನೋಡ್ತಾ ಇದ್ದೀವಿ. ಆದರೆ ಈ ಮನಸ್ಸೇ ಕೊನೆಯದ ಅಥವಾ ಇದಕ್ಕಿಂತ ಹಿಂತಡಿಕೆ ಇನ್ನೇನಾದರೂ ಇದೆಯಾ ಅಂತ ಪ್ರಶ್ನೆ ಮಾಡಿ ಹಿಂದಕ್ಕೆ ಹೋಗ್ಬೇಕು ಅದು. ಆದರೆ ಬೇರೆಯವ್ರು ಯಾರು ಆ ಥರ ಹಿಂದಕ್ಕೆ ಹೋಗಿ ಪರೀಕ್ಷೆ ಮಾಡಲಿಲ್ಲ. ಈ ವಿಜ್ಞಾನವಾದಿಗಳು ಅಂತ ಇಷ್ಟು ದಿನ ನಾವು ಪರೀಕ್ಷೆ ಮಾಡ್ಕೊಂಡ್ವಲ್ಲ, ಇವರು ಈ ಮನಸ್ಸನ್ನ ಹಿಡ್ಕೊಂಡೆ ಇದನ್ನೇ ಅರಿವು ಅಂತ ಅಂದ್ಬಿಟ್ರು. ಅವ್ರು ಮಾಡಿದ್ದದೇ ತಪ್ಪು. ಅವರ ಇನ್ನು ಹಿಂದಕ್ಕೆ ಹೋಗಕ್ಕೆ ಬರಲಿಲ್ಲ. ಯಾಕೆಂದರೆ ಅವ್ರಿಗೆ ಹಿಂದೆಗಡೆ ಏನೂ ಇಲ್ಲ, ಆತ್ಮ ಶೂನ್ಯ ಅಂದ್ಬಿಡ್ತಾರೆ. ಸೊ ನಮಗೆ ಈ ಮನಸ್ಸಿಗೂ ಹಿಂತೆರಿಕೆಯಾಗಿ ನಾನು ಜೀವಾತ್ಮ ಅಥವಾ ಪ್ರಮಾತೃ ಇದ್ದಾನೆ ಅಂತ ಅಲ್ಲಿಗೆ ಹೋಗೋಣ. ಅಲ್ಲಿಂದ ಅವನು ಇದ್ದಾನ ಇಲ್ವಾ ಅನ್ನೋದು ನಮಗೆ ನಮ್ಮ ನಿಜವಾದ ಅರಿವಿನಿಂದಲೇ ಗೊತ್ತಾಗಬೇಕು. ನಿನ್ನೆ ಚೆನ್ನಾಗಿ ವಿಚಾರ ಮಾಡಿದ್ದೀವಿ. ಸೊ ಅದೊಂದು ಸ್ವಲ್ಪ ಕನೆಕ್ಷನ್ ತಗೊಳ್ಳಿ. ಅಲ್ಲಿವರೆಗೂ ಹೋಗಬೇಕಾಗುತ್ತೆ ನಾವು. ಅವರು ಮೇಲೆ ವರ್ಣಿಸಿದಂತೆ ಮನಸ್ಸಿನ ದ್ವಾರವಿಲ್ಲದೆ ಯಾವುದನ್ನು ಅರಿಯಕ್ಕೆ ಬರಲ್ಲ ಅಂತ ಡಿಸೈಡ್ ಮಾಡಿಟ್ಬಿಟ್ರು ಅವರು. ಅದಕ್ಕೋಸ್ಕರ ಅರಿವು ಅಂತ ನಾವು ಹುಡುಕ್ತಾ ಇದ್ದೀವಲ್ಲ, ಮನಸ್ಸೇ ಅಂತ ತಗೊಂಬಂದು ನಿಲ್ಸ್ಕೊಂಡ್ಬಿಟ್ರು ಅವರು. ಮನಸ್ಸಿನಿಂದಲೇ ಎಲ್ಲವನ್ನೂ ನಾವು ಅರಿಬೇಕು ಅನ್ನೋದು ನಿಜ. ಆದರೆ ಮನಸ್ಸಿನ ಮೂಲಕವೇ ನಾವು ಎಲ್ಲವನ್ನೂ ಅರಿಯುವಂತೆ ಮನಸ್ಸನ್ನು ಯಾತ್ರೆಯಿಂದ ಅರಿತೀರಪ್ಪ ಅಂತ ಪ್ರಶ್ನೆ ಕೇಳಿದ್ರೆ, ಅಲ್ಲಿ ಆ ಮನಸ್ಸಿಗಿಂತ ಹಿಂತಡಿಕೆ ಜೀವಾತ್ಮನಿದ್ದಾನೆ. ಪ್ರಮಾತೃ ನಾನು ವ್ಯವಹಾರದಲ್ಲಿದ್ದಾನಲ್ಲ, ನಾನು ಅವನು ಅಂತ ಹೇಳ್ತೀವಿ ಅಂತ ಇಟ್ಕೊಳ್ರಿ. ಅವನೇ ಹೇಳ್ಬೇಕು. ನಾವು ಇವೆಲ್ಲ ತಗೊಂಡೋಗಿ ಅವನಿಗೆ ಕೊಡೋದು. ಕಣ್ಣು ನೋಡುತ್ತೆ, ಅವನಿಗೆ ತಗೊಂಡೋಗಿ ಕೊಡುತ್ತೆ. ಮತ್ತು ಈ ಮನಸ್ಸು ಅವುಗಳೆಲ್ಲ ಒಂದು ಫೈಲ್ ಮಾಡುತ್ತೆ. ಬುದ್ಧಿ ಅದನ್ನು ಕ್ಲೀನಾಗಿ ಯಾವುದು ಸರಿ ಯಾವುದು ತಪ್ಪು ಎಲ್ಲ ಮಾಡಿ ಚಾರ್ಟ್ ಔಟ್ ಮಾಡಿರೋದು ರಿಸಲ್ಟ್ ತೊಗೊಂಬಂದು ಆ ನಾನು ಯಜಮಾನ ಪಿವೆಟ್ ಅವನಿಗೆ ತಂದು ಕೊಡುತ್ತೆ. ಅವನು ನಾನಿವಾಗ ಅದನ್ನು ನೋಡಿದೆ, ನನಗೆ ಜ್ಞಾನ ಆಯಿತು, ನಾನು ಅದನ್ನು ತಿಂದೆ, ನನಗೆ ಆನಂದ ಆಯಿತು ಅಂತ ಹಿಂಗೆ ಹೇಳ್ತಾ ಇರ್ತಾನೆ. ಈಗ ಅವನ ಯಾತ್ರೆಯಿಂದ ಯಾರು ನೋಡ್ತಾರೆ? ಅವನಿಗಿಂತ ಹಿಂದೆಗಡೆ ಅಂದರೆ ನಮ್ಗೆ ಉತ್ತರ ಇದೆ, ಆತ್ಮ ಅಂತ ಹೇಳ್ಬಿಡ್ತೀವಿ. ಇವ್ರಿಗೆ ಏನು ಮಾಡ್ತಾರೆ ಗೊತ್ತಿಲ್ವಲ್ಲ. ಆ ಪ್ರಮಾತೃ ಮನಸ್ಸನ್ನು ನೋಡ್ತಾನೆ. ಮನಸ್ಸು ಅವನು ಮನಸ್ಸು ಯಾರು ನೋಡ್ತಾನೆ? ಪ್ರಮಾತೃ ನೋಡ್ತಾನೆ. ಪ್ರಮಾತೃ ಯಾರು ನೋಡ್ತಾನೆ? ಮನಸ್ಸು ನೋಡ್ತಾನೆ ಅಂತ ಅವನ ಮೇಲೆ ಹೇಳ್ತಾರೆ. ಇದು ಒಂದೋದಿಲ್ಲ ಅಂತಾರೆ. ಯಾಕೆ ಗೊತ್ತಾ? ಇಲ್ಲಿ ಒಂದು ದೋಷ ಬರುತ್ತೆ. ಮನಸ್ಸಿನಿಂದಲೇ ಮನಸ್ಸಿನ ವಿಚಾರ ಮಾಡಬಹುದು ಅಂತ ನಂಬಿ ಮನಃಶಾಸ್ತ್ರಜ್ಞರು ಇಲ್ಲಿವರೆಗೂ ಹೋಗ್ಬಿಡ್ತಾರೆ. ಈ ಸೈಂಟಿಸ್ಟ್ ಏನು ಮಾಡ್ತಾರೆ, ಡಾಕ್ಟರ್ಗಳು, ಸೈಕಾಲಜಿ ಡಾಕ್ಟ್ರು, ನಾವು ಮನಸ್ಸನ್ನ ಪರೀಕ್ಷೆ ಮಾಡ್ತೀವಿ, ಪೇಷಂಟ್ ಮನಸ್ಸನ್ನ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ರಿ. ನಿಜ, ಪೇಷಂಟ್ ಮನಸ್ಸನ್ನ ಅವರು ಡಿಸ್ಕಸ್ ಮಾಡ್ತಾರೆ, ಚಿಂತನೆ ಮಾಡ್ತಾರೆ. ಆದರೆ ಅವ್ರ ಮನಸ್ಸಲ್ಲ. ಪೇಷಂಟ್ ಮನಸ್ಸನ್ನ ಹೊರಗಡೆ ಹಿಂಗಿಟ್ಕೊಂಡು ಈ ಡಿಸೆಕ್ಷನ್ ಮಾಡೋ ಹಂಗೆ ಆ ಮನಸ್ಸಿನಲ್ಲಿ ಏನಿದೆ ಎಲ್ಲ ಡಿಸ್ಕಸ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ. ವಾಸಿ ಆಗ್ಬೋದು, ಅದು ಬೇರೆ. ಅದನ್ನು ಅವರು ಮನಸ್ಸಿನಿಂದ ನೋಡ್ದಂಗೆ ಆಯ್ತೇನೋ? ಆಗಲಿಲ್ಲ ಹೇಳಬೇಕು ಅಂತಂದ್ರೆ. ಡಾಕ್ಟರ್ ಮನಸ್ಸಿನಿಂದ ಪೇಷಂಟ್ ಮನಸ್ಸನ್ನು ಪರೀಕ್ಷೆ ಮಾಡಿದ್ನೇ ಹೊರತು ಆ ಡಾಕ್ಟರ್ ಮನಸ್ಸಿಂದೆಗಡೆ ಏನಿದೆ ಅದು ನೋಡ್ಕೊಳಕ್ಕೆ ಬರಲಿಲ್ಲ ಅವನಿಗೆ. ಅದು ಹೇಳೋದವರು. ಸೊ ಸೈಂಟಿಸ್ಟ್ಗಳು ಕೆಲವರೆಲ್ಲ ಹೀಗೆ ಹೇಳ್ತಾರೆ, ಹೊಂದೋದಿಲ್ಲ. ಮನಸ್ಸನ್ನು ಮನಸ್ಸಿನಿಂದಲೇ ವಿಚಾರ ಮಾಡಬಹುದೆಂದು ನಂಬಿ ಈಗ ಮನಃಶಾಸ್ತ್ರಜ್ಞರು ಆ ಮನಸ್ಸನ್ನು ಪರೀಕ್ಷೆ ಮಾಡ್ತಾ ಇರೋದು ಅವರ ಶಾಸ್ತ್ರದ ಬೆಳವಣಿಗೆಗೆ ಸಹಾಯವಾಗಿದೆ.
ಆದರೆ ಅದು ನಮಗೆ ಉಪಯೋಗ ಆಗೋದಿಲ್ಲ, ಪಾರಮಾರ್ಥವನ್ನು ಕಂಡುಹಿಡಿಯೋದಕ್ಕಾಗೋದಿಲ್ಲ. ಆ ಡಾಕ್ಟ್ರು ಬೇರೆಯವರ ಮನಸ್ಸನ್ನ ನೋಡಿ ಟ್ರೀಟ್ಮೆಂಟ್ ಕೊಡ್ಬೋದು. ನೀನಂದ್ರೆ ಯಾರು ವಿಚಾರ ಮಾಡಿದ್ದೀಯಾ? ನಿನ್ನ ಮನಸ್ಸಿಗಿಂತ ಹಿಂದಡಿಕೆ ಹೋಗಿದ್ದೀಯಾ? ಜೀವಾತ್ಮನವರೆಗೂ ಹೋಗ್ತೀಯ, ಅದಕ್ಕಿಂತ ಹಿಂದೆ ಹೋಗಕ್ಕೆ ಬರುತ್ತಾ? ನಿನಗೆ ಬರೋದಿಲ್ಲ. ಅದು ಡಿಫೆಕ್ಟ್, ಪ್ರತಿಯೊಬ್ಬರದು ಅದೇ ಡಿಫೆಕ್ಟು. ಯಾಕೆಂದ್ರೆ ಮತ್ತೊಬ್ಬರ ಮನಸ್ಸು ಎಂಬುದು ನಾವು ಊಹಿಸಿದ ತತ್ವ ಆಗತ್ತೆ. ಡಾಕ್ಟ್ರು ಬೇರೆ ಪೇಷಂಟ್ ಮನಸ್ಸನ್ನ ಊಹೆ ಮಾಡ್ದಂಗಾಗತ್ತೆ. ತನ್ನ ಮನಸ್ಸನ್ನ ಪರೀಕ್ಷೆ ಮಾಡೋದೇ ಬೇರೆ, ಹಂಗೆ ಮಾಡಲಿಲ್ಲ ಅವನು. ಏಕೆಂದರೆ ಮತ್ತೊಬ್ಬರ ಮನಸ್ಸನ್ನು ನಾವು ಊಹಿಸಿದ ತತ್ವವಾಗಿರುತ್ತೆ. ಎದುರಿಗೆ ನಮ್ಮ ಅನುಭವದಲ್ಲಿರುವ ಮನಸ್ಸಿನ ತತ್ವವನ್ನು ಆ ಊಹೆನೆಯಿಂದ ನಿರ್ಣಯ ಮಾಡೋದು ಎಂದಿಗೂ ಶಾಸ್ತ್ರ ಆಗೋದಿಲ್ಲ. ಡಾಕ್ಟರ್ಗಳು ಮಾಡೋದು ಅದು ನಮ್ಮ ಆಧ್ಯಾತ್ಮಕ್ಕೆ ಸಹಾಯ ಆಗೋದಿಲ್ಲ, ನಿಜವಾದ ಅರಿವನ್ನು ಕಂಡುಹಿಡಿಯೋಕೆ ಆಗೋದಿಲ್ಲ. ಅದಿರಲಿ. ಇನ್ನೊಂದು ಅಂತ ಪರೀಕ್ಷೆ, ಇಂಟ್ರಾಸ್ಪೆಕ್ಷನ್ ಅನ್ನೋ ಕ್ರಮದಿಂದ ನಾವು ನೋಡ್ಕೊಳಕ್ಕೆ ಹೋದರೆ, ಈಗ ಹೊರಗಡೆ ವಸ್ತು ಇದೆ ಅಂತ ನಾನು ಕಣ್ಣಿಂದ ನೋಡ್ತೀನಿ, ಬೆಳಕು ಬಿದ್ದಿರುತ್ತೆ. ಈಗ ಕಣ್ಣನ್ನು ಹಿಂದೆಗಡೆ ಇರೋ ಮನಸ್ಸು ನೋಡಬೇಕು. ನೆನ್ನೆ ಎಲ್ಲ ಚಿಂತನೆ ಮಾಡಿದ್ದೀವಿ. ಈಗ ಆ ಮನಸ್ಸನ್ನು ಯಾರು ನೋಡಬೇಕು ಅಂತ ನಾನು ಜೀವಾತ್ಮ ಇಟ್ಕೊಟ್ರೆ, ಈಗ ಜೀವಾತ್ಮ ಇರ್ತಾನ ಇಲ್ವಾ ಅನ್ನೋದನ್ನು ಯಾತ್ರಿಂದ ಚಿಂತನೆ ಮಾಡ್ತೀರಾ? ಇಲ್ಲಿ ಎಚ್ಚರದ ಜೀವಾತ್ಮ ಅಂದರೆ ಜನಕ ಮಹಾರಾಜ, ಕನಸಿನಲ್ಲಿ ಜೀವಾತ್ಮ ಅಂದರೆ ಭಿಕ್ಷುಕ. ಹೆಂಗಿದೆ ನೋಡ್ರಿ, ಎಚ್ಚರದಲ್ಲಿರೋ ಜೀವಾತ್ಮ ಕನಸಿಗೆ ಬರಲ್ಲ, ಕನಸಿನಲ್ಲಿರೋ ಭಿಕ್ಷುಕ ಎಚ್ಚರಕ್ಕೆ ಬರಲ್ಲ ಅಂತ ನಮಗೆ ಗೊತ್ತು. ಯಾತ್ರಿಂದ ತಿಳ್ಕೊಂಡ್ರಿ? ಅದು ಪ್ರಶ್ನೆ. ಅಂದರೆ ಎಚ್ಚರದಲ್ಲಿರೋ ಜೀವಾತ್ಮ ಕನಸಿಗೆ ಬರಲಿಲ್ಲ, ಕನಸಿನಲ್ಲಿರೋ ಜೀವಾತ್ಮ ಎಚ್ಚರಕ್ಕೆ ಬರಲಿಲ್ಲ. ಜೀವಾತ್ಮ ಅಂದರೆ ಯಾರು? ಮನಸ್ಸಿಗಿಂತ ಹಿಂತಡಿಕೆ ಬುದ್ಧಿಗಿಂತ ಹಿಂತಡಿಕೆ ಆ ಅಹಂಕಾರ, ಸ್ಮಾಲ್ ಐ ಅಂತ ಹೇಳಿದ್ವಿ. ಸೊ ಅವನು ಇಲ್ಲಿರಲ್ಲ ಅಲ್ಲಿರ್ತಾನೆ, ಅಲ್ಲಿರಲ್ಲ ಇಲ್ಲಿರ್ತಾನೆ. ಇವರಿಬ್ಬರು ಗಾಢನಿದ್ರೆ ಬರೋಕ್ಕಾಗಲ್ಲ ಅಂತ ತಿಳ್ಕೊಂಡ್ರಲ್ಲ, ಯಾತ್ರಿಂದ ತಿಳ್ಕೊಂಡ್ರು ನೋಡ್ರಿ. ಅವನು ನಿಜವಾದ ಅರಿವಿಗೆ ಅರಿವು, ಮನಸ್ಸಿಗೆ ಮನಸ್ಸು, ಬುದ್ಧಿಗೆ ಬುದ್ಧಿ, ಸ್ಮಾಲ್ ಐಗೆ ದೊಡ್ಡ ಐ. ಹಂಗೆ ಹೋಗಬೇಕು ನಾವು, ಬೇರೆಯವರು ಹೋಗಲಿಲ್ಲ ಅಷ್ಟೆ. ನಾವು ಮನಸ್ಸನ್ನು ನಿಜವಾಗಿ ಏತರಿಂದ ಪರೀಕ್ಷೆ ಮಾಡ್ತೀವಿ? ಮಿಕ್ಕದ್ದು ಯಾವುದೂ ತನಗೆ ತಾನೇ ವಿಷಯ ಆಗಲಾರದಾದರೂ ಮನಸ್ಸು ಮಾತ್ರ ತನಗೆ ತಾನು ವಿಷಯ ಆಗ್ಬಿಡುತ್ತಾ? ಆಗೋದಿಲ್ಲ. ಇದರ ರಹಸ್ಯ ಏನೇನು? ಈ ಪ್ರಶ್ನೆಯನ್ನು ಬಿಡಿಸೋದಕ್ಕೆ ಬಹಳ ಜಾಣತನ, ತಾಳ್ಮೆ ಬೇಕಾಗುತ್ತೆ. ಹಿಂದೆ ವಿಜ್ಞಾನವಾದಿಗಳು, ಈಗಿನ ಮನಃಶಾಸ್ತ್ರರಾಗಲಿ ವಿಜ್ಞಾನವಾದಿಗಳಾಗಲಿ ಅಷ್ಟು ಹಿಂದಕ್ಕೆ ಹೋಗಕ್ಕೆ ಬರಲಿಲ್ಲ. ಮನಸ್ಸನ್ನು ಮಿಂಚಿಸಿರುವ ಒಂದು ತತ್ವ ಇದೆ ಅಂತ ಸುಮ್ಮನೆ ನಂಬೋದು ವ್ಯರ್ಥ ಅಂತ ಅನುಭವದಲ್ಲಿ ಮನಸ್ಸನ್ನು ತನ್ನನ್ನೇ ತಾನು ವಿಷಯ ಮಾಡ್ಕೊಂಡ್ಬಿಡುತ್ತೆ ಅಂತ ಹೇಳಿ ಅವರು ಅಲ್ಲಿಗೆ ನಿಂತ್ಕೊಂಡ್ಬಿಟ್ರು. ಅವರು ಇಲ್ಲಿವರೆಗೂ ಹೋದ್ರು. ಮನಸ್ಸನ್ನ ಯಾರು ನೋಡ್ತಾರೆ? ಜೀವಾತ್ಮ. ಪ್ರಮಾತೃ ಯಾರು ನೋಡ್ತಾರೆ? ಮನಸ್ಸು ನೋಡ್ತಾನೆ. ಅವನು ನೋಡ್ತಾನೆ, ಇವನು ನೋಡ್ತಾನೆ ಅಂತ ಅವರು ಅಲ್ಲಲ್ಲೇ ಹೋಲಿಕೆ ನೋಡ್ತಾ ಬಂದರೆ ಹೊರತು ನಮ್ಮ ಥರ ಹಿಂದಕ್ಕೆ ಹೋಗಕ್ಕೆ ಬರಲಿಲ್ಲ. ಯಾಕೆ? ಸಾರ್ವತ್ರಿಕ ಪೂರ್ಣ ಅನುಭವ ಹಿಡಿಯಲಿಲ್ಲ. ಅದು ಮನಸ್ಸನ್ನು ಮಿಂಚಿರುವ ಒಂದು ತತ್ವವಿದೆ ಎಂದು ಸುಮ್ಮನೆ ನಂಬುದು ವ್ಯರ್ಥವೆಂತಲೂ, ಅನುಭವದಲ್ಲಿ ಮನಸ್ಸು ತನ್ನನ್ನೇ ತಾನು ವಿಷಯೀಕರಿಸಿಕೊಂಡು ಅರಿಯುತ್ತಿರುವುದೆಂದು ಕಂಡು ಬರುವುದರಿಂದ ತಮ್ಮ ಸಿದ್ಧಾಂತವೇ ಕಟ್ಟಕಡೆಯದೆಂತ ಅವರು ಭಾವಿಸ್ಕೊಂಡ್ಬಿಟ್ರು ಅಷ್ಟೇ. ಅದಕ್ಕೆ ಅವರಿಗೆ ನಿಜವಾದ ಅರಿವು ಸಿಗಲಿಲ್ಲ. ಇದಕ್ಕೆ ಅವರು ಕಾರಣ ಏನು ಗೊತ್ತಾ? ಎಚ್ಚರದಲ್ಲಿಟ್ಟಿರುವ ಅಭಿಮಾನವೇ ಕಾರಣ. ಎಚ್ಚರವನ್ನೇ ಭದ್ರವಾಗಿ ಹಿಡ್ಕೊಂಡ್ರು, ಕನಸನ್ನು ನೋಡೋಕೆ ಬರಲಿಲ್ಲ, ನಿದ್ದೆ ನೋಡಲಿಲ್ಲ. ನೋಡಿದ್ರೂ ಕನಸನ್ನು ಎಚ್ಚರದ ದೃಷ್ಟಿಯಿಂದ ನೋಡೋದು. ಏನಂತ ಹೇಳಬೇಕು? ಕನಸೆಲ್ಲ ಬರೀ ಸುಳ್ಳು ಅಂತ. ಕಾರಣ ಎಚ್ಚರದ ದೃಷ್ಟಿಯಿಂದ ನಿದ್ದೆ ನೋಡಿದ್ರೆ ಏನು ಹೇಳಬೇಕು? ಅದೊಂದು ವೇಸ್ಟ್. ಅಲ್ಲಿ ಜ್ಞಾನಾರ್ಜನೆ ಆಗಲ್ಲ, ದುಡ್ಡು ಸಂಪಾದನೆ ಮಾಡೋಕ್ಕಾಗಲ್ಲ, ಅದು ಒಂದು ತಮೋಗುಣದ್ದು ವೇಸ್ಟ್ ಅಂತ ಅಂದ್ಬಿಟ್ಟು ಹಾಗೆ ಮಾಡಿಬಿಟ್ರು. ಯಾರೋ ಮಾಮೂಲಿ ಜನಗಳು ಮಾಡಿದ್ದಲ್ಲ, ಈಗಿನ ವೇದಾಂತಿಗಳು ಅಂತ ಅನ್ಸ್ಕೊಂಡವರು. ಈಗ ಪ್ರಪಂಚದಲ್ಲಿ ಎಲ್ಲರೂ ಇದೇ ಸರಿ ಅಂತಲೇ ಹೇಳ್ಕೊಂಡಿದ್ದಾರೆ. ಅದು ಬಂದಿರೋದು ನಿಜವಾದ
ವೇದಾಂತಕ್ಕೆ ರೋಗ ಬಂದಿರೋದು ಅದು ಕರೋನಾ ಬಂದಂಗೆ ಹಾಗಾಗ್ಬಿಟ್ಟಿದೆ. ಇರಲಿ, ಒಟ್ಟು ಎಚ್ಚರವನ್ನು ನಾವು ಏತ್ರಿಂದ ಅರಿತೀವಿ? ಆ ಪೂರ್ತಿ ಎಚ್ಚರವನ್ನು ಉಂಡೆ ಮಾಡಿಕೊಂಡ ಯಾತ್ರಿಂದ ಅರಿತೀವಿ ನಮಗೆ ಸಿಕ್ಕಿದೆ. ಎಚ್ಚರ ಪೂರ್ತಿ ಉಂಡೆ ಮಾಡಿಕೊಂಡು ಇಷ್ಟು ಕನಸು ಬರೋಲ್ಲ. ಅವ ಕನಸಿಂದ ಉಂಡೆ ಮಾಡಿಕೊಂಡು ಕನಸಿಂದ ಇಲ್ಲಿಗೆ ಬರೋಲ್ಲ, ಸೆಟ್ಟೆ ಬರೋದಿಲ್ಲ. ಹೋಗ್ರಿ, ಇವೆರಡು ನಿದ್ದೆಗೆ ಬರುತ್ತಾ? ಬರೋದಿಲ್ಲ. ಫಸ್ಟ್ ಕ್ಲಾಸ್ ಆಗಿ ಹೇಳ್ತೀವಿ ನಾವು. ಎಲ್ಲರನ್ನೂ ಕೇಳಿ, ನೀವು ಯಾರನ್ನ 100 ಜನನ ಕೇಳಿ, 1000 ಜನನ ಕೇಳಿ, ಎಲ್ಲರೂ ಬರುತ್ತೆ ಅಂತಾರೆ. ಇದಕ್ಕೇನು ಕಷ್ಟ ಇದೆಯಾ? ಇವಾಗ ಯಾತ್ರೆಯಿಂದ ಗೊತ್ತಾಯ್ತು ನಿಮಗೆ, ಮನಸ್ಸಿನಿಂದ, ಎಚ್ಚರದ ಮನಸ್ಸಿನಿಂದ ಗೊತ್ತಾಯ್ತಾ? ಎಚ್ಚರದ ಮನಸ್ಸಿನಿಂದ ಗೊತ್ತಾದರೆ ಎಚ್ಚರದ ಮನಸ್ಸು ಕನಸ್ಗೆ ಹೋಗ್ತಾನ? ಹೋಗ್ಲಿ, ಕನಸಿನ ಮನಸ್ಸು ಗೊತ್ತಾಯ್ತು ಅಂದ್ರೆ ಕನಸಿನ ಮನಸ್ಸು ಎಚ್ಚರಕ್ಕೆ ಬರ್ತಾನ ಹೇಳೋದಕ್ಕೆ? ಬರೋದಿಲ್ಲ. ಹೋಗಿ ಹಾಳಾಗಿ ಹೋಗಿ. ಮನಸ್ಸಿರುತ್ತೆ ಸ್ವಾಮಿ ಅಂತ ಪ್ರಶ್ನೆ ಬಂದರೆ ನಿದ್ದೆಯಲ್ಲಿ ಮನಸ್ಸಿಲ್ಲ ತಾನೆ? ಮನಸ್ಸಿದ್ರೆ ನಿದ್ದೆ ಬರೋಲ್ಲ ತಾನೆ? ಈಗ ನಿದ್ದೆಯಲ್ಲಿ ನಾನು ಪ್ರಶ್ನೆ ಕೇಳಿದ್ರೆ ಇವರಿಬ್ಬರು ಅಲ್ಲಿ ಬರಲಿಲ್ಲ ಅಂತಂದರೆ ಬಂದಿದ್ದಾರ ಇಲ್ವೋ? ಬಂದಿಲ್ಲ ಸ್ವಾಮಿ. ನೀವಿದ್ರೋ ಇಲ್ವೋ? ಇದ್ದೆ ಸ್ವಾಮಿ. ಗಂಡಸಾಗಿ ಹೆಂಗಸಾಗಿ ನಪುಂಸಕಲ ಇಲ್ಲ ಸ್ವಾಮಿ, ಏನೂ ಆಗಿರಲಿಲ್ಲ. ಅಲ್ಲಿ ಕರೋನಾ ಭಯ ಇತ್ತ? ಇಲ್ಲ ಸ್ವಾಮಿ. ಹುಟ್ಟಿದ್ದೀನಿ ಅನ್ಸುತ್ತಾ? ಇಲ್ಲ ಸ್ವಾಮಿ. ಸಾಯ್ತೀನಿ ಅನ್ಸುತ್ತಾ? ಇಲ್ಲ ಸ್ವಾಮಿ. ನೋಡ್ರಿ, ಎಷ್ಟು 100 ಪ್ರಶ್ನೆ ಕೇಳಿ ಉತ್ತರ ಕೊಡ್ತಾರೆ. ಯಾತ್ರೆಯಿಂದ ಕೊಡ್ತಾ ಇದ್ದೀರಾ, ಅರಿವಿನಿಂದ. ಅದನ್ನು ನಾವು ಜ್ಞಾನ ಅಂತೀವಿ. ನಾವು ಅಂದ್ಕೊಂಡಿರೋದೇನೋ ವ್ಯವಹಾರದಲ್ಲಿ ನಮಗೆ ಜ್ಞಾನ ಆಗಬೇಕಾದ್ರೆ ಮನಸ್ಸಿದ್ರೇ ಜ್ಞಾನ ಆಗೋದು. ನಿಜ, ವ್ಯವಹಾರಕ್ಕೆ ಸಾಕಷ್ಟು. ಆದರೆ ನಾವು ಪಾರಮಾರ್ಥ ಉಳ್ಕೊಂಡು ಹೋಗಿರೋದು. ನಿಜವಾದ ಅರಿವು ಯಾವುದು? ನಿಜವಾಗ್ಲೂ ಇರುವಂತ ಹೇಳಬೇಕಾದ್ರೆ ಯಾವುದಕ್ಕೆ ಹೇಳಬೇಕು? ಪ್ರಪಂಚದಲ್ಲಿರೋ ಎಲ್ಲ ವಸ್ತುಗಳನ್ನ ಇರುವು ಅಂತ ಹೇಳಲ್ಲ. ಆನಂದ ಅಂತ ಯಾವುದಕ್ಕೆ ಹೇಳಬೇಕು? ಪ್ರಪಂಚದಲ್ಲಿರೋ ವಸ್ತುಗಳಿಂದ ಸಿಗೋ ಆನಂದ ಅಲ್ಲ, ಅದರದ್ದಲ್ಲ ಅದು, ನನ್ನದು. ಇದನ್ನೆಲ್ಲ ನೋಡಿದ್ವಿ. ಆದ್ದರಿಂದ ಎಂಬ ಪ್ರಶ್ನೆ ಹಾಕ್ಕೊಂಡು ಅವರು ಉತ್ತರ ಕಂಡುಕೊಳ್ಳೋದಕ್ಕೆ ಪ್ರಾರಂಭಿಸಿದ್ರೆ ಅವರಿಗೆ ಹೀಗೆ ಅರ್ಧ ದಾರಿಯಲ್ಲಿ ಕೈ ಬಿಟ್ಟು ನಿಂತ್ಕೊಳ್ಳೋಂಗೆ ಆಗ್ತಾ ಇರಲಿಲ್ಲ. ಅವರ ಕೆಲಸ ಮಾಡಲಿಲ್ಲ. ನಿಜವಾಗಿ ಮನಸ್ಸು, ಇಂದ್ರಿಯ, ವಿಷಯ ಇವೆಲ್ಲವನ್ನು ಒಟ್ಟುಗೂಡಿಸಿ ನಾವು ಏತ್ರಿಂದ ಅರಿತೀವಿ ಅಂದರೆ ಎಚ್ಚರವನ್ನು ಪೂರ್ತಿ ಉಂಡೆ ಮಾಡಿಬಿಡೋದು. ಆ ಎಚ್ಚರದಲ್ಲಿ ಎಲ್ಲ ಇರುತ್ತೆ. ಹೋಲ್ಸೇಲ್ ಅರ್ಧ ಡಜನ್. ಕನಸಿನಲ್ಲಿ ಇವು ಬರೋಲ್ಲ, ಅಲ್ಲಿ ಬೇರೆದು ಅರ್ಧ ಡಜನ್. ಹಿಂಗೆ ಹೋಲ್ಸೇಲಾಗಿ ಅವಸ್ಥೆನೇ ನೋಡೋದು. ಹಂಗೆ ನೋಡೋದಕ್ಕೆ ನಮಗೆ ಆತ್ಮನಲ್ಲಿ ನಿಂತ್ರೇನೆ ಸಾಧ್ಯ. ಇದನ್ನು ನೋಡೋಕ್ಕೆ ಬರೋಲ್ಲ. ನೀವು ಆತ್ಮನಲ್ಲಿ ನಿಂತ್ಕೊಳ್ತೀರಿ. ಇದನ್ನು ನಾವು ಚೆನ್ನಾಗಿ ವಿಚಾರಿಸ್ಬೇಕು. ನಮ್ಮ ದೇಶದ ತಾರ್ಕಿಕರು ಜೀವಾತ್ಮನು ಮನಸ್ಸಿಗೆ ಆಶ್ರಯ ಅಂತ ಹೇಳ್ತಾರೆ. ತಾರ್ಕಿಕರು ಅಂದರೆ ನೈಯಾಯಿಕರು. ವೇದಗಳನ್ನ ಒಪ್ಪೋರು. ವೇದಗಳನ್ನ ಒಪ್ತಾರೆ. 6 ಜನ ದರ್ಶನಕಾರರಲ್ಲಿ ತಾರ್ಕಿಕರು, ನೈಯಾಯಿಕರು ಇಬ್ಬರು ಅಣ್ತಮ್ಮದರಿದ್ದಂಗೆ, ಟ್ವಿನ್ಸು. ಇವರೇನು ಹೇಳ್ತಾರೆ? ಮನಸ್ಸಿಗೆ ಆಶ್ರಯ ಜೀವಾತ್ಮ, ಜೀವನಿಗೆ ಆಶ್ರಯ ಇವನು. ಮನಸ್ಸನ್ನ ಹಿಂದೆ ಯಾರಪ್ಪ ನೋಡ್ತಾರೆ? ಪ್ರಮಾತೃ. ಜೀವಾತ್ಮ ನೋಡ್ತಾನೆ. ಜೀವಾತ್ಮನ ಯಾರು ನೋಡ್ತಾರೆ? ಮನಸ್ಸು ನೋಡ್ತಾರೆ ಅಂತ ಇವನು ಅವನ ಮೇಲೆ ಹಾಕೋದು, ಇವನ ಮೇಲೆ ಹಾಕೋದು. ಅನ್ಯೋನ್ಯ ದೋಷ ಬರುತ್ತೆ. ಹಂಗೆ ಆಗೋದಿಲ್ಲ ಅಂತ ಹೇಳೋದು. ಆದರೆ ಜೀವ ಹೋಗ್ಲಿಯಪ್ಪ, ಆಯಿತು, ನೀವು ಹೇಳಿದ್ರಿ. ಈ ಜೀವಾತ್ಮ ಇದ್ದಾನ ಇಲ್ವಾ? ಯಾತ್ರಿಂದ ನೋಡ್ತೀರಾ ಹೇಳ್ರಿ. ಈ ಜೀವಾತ್ಮ ಅಂದ್ರೆ ನಾನು ಸ್ಮಾಲ್ ಐ, ಡೂಪ್ಲಿಕೇಟ್ ಐ. ನಿನ್ನೆ ಎಲ್ಲ ಚಿಂತನೆ ಮಾಡಿದ್ವಿ. ಈ ಡೂಪ್ಲಿಕೇಟ್ ಐ ಕನ್ಸಕ್ಕೆ ಬರ್ತಾನ ಅಂತ ಪ್ರಶ್ನೆ ಕೇಳ್ತಾರೆ. ಬರೋದಿಲ್ಲ ಅಂತೀವಿ. ಯಾತ್ರೆಯಿಂದ ನೋಡಿದ್ರೆ, ಮನಸ್ಸಿನಿಂದ ನೋಡಿದ್ರೆ, ಯಾವ ಮನಸ್ಸಿನಿಂದ ನೋಡ್ತೀರಾ ಹೇಳ್ರಿ? ನೋಡೋಣ, ಹೋಗ್ಲಿ, ಹಾಗೆ ಹೇಳ್ರಿ. ಎಚ್ಚರದ ಮನಸ್ಸು ಅಂತೀರಾ? ಎಚ್ಚರದ ಮನಸ್ಸು ಕನ್ಸಿಗೆ ಬಂದಿರಲ್ಲ. ಎಚ್ಚರದ ಮನಸ್ಸೇ, ಬಾಯಿ ಮುಚ್ಚಿ, ನೀನು ಕನ್ಸಿಗೆ ಬರೋಕ್ಕೆ ಸಾಧ್ಯ ಇಲ್ಲ, ಬಾಯಿ ಮುಚ್ಚಿ ಅನ್ಬೇಕು. ಹೋಗ್ಲಿ, ಎಚ್ಚರದ ಜೀವಾತ್ಮ ನೋಡಿತಾನ, ಅವನು ಬರೋದಿಲ್ಲ. ಜನಕ ಮಹಾರಾಜ ಕನಸಿಗೆ ಬರ್ತಾನ? ಬರೋದಿಲ್ಲ. ಹೋಗ್ಲಿ, ಜನಕ ಮಹಾರಾಜನ ಮನಸ್ಸು ಬರುತ್ತಾ ಕನಸಿಗೆ? ಬಂದಿದ್ದಿದ್ರೆ ಏನಾಗ್ತಾ ಇತ್ತಲ್ಲಿ? ಜನಕ ಮಹಾರಾಜನ ಮನಸ್ಸು ಹಾಗೇ ಎಚ್ಚರದಿಂದ ಕನಸಿಗೆ ಹೋಗ್ಬಿಟ್ಟಿದ್ರೆ ಅವನು ಭಿಕ್ಷೆ ಬರ್ದಾಗಿತ್ತು. ಇವಾಗ ತಾನೆ ಹೊಟ್ಟೆ ತುಂಬ ಮೃಷ್ಟಾನ್ನ ಭೋಜನ ಊಟ ಮಾಡಿದ್ದೀನಿ, ನನ್ನ ರಾಜ ಎಲ್ರಿಗೂ ಹಿಂಗೆ ಕೊಡೋನು, ನಾನು ಯಾಕೆ ಭಿಕ್ಷೆ ಎತ್ತಲಿ ಅಂತ ಅವನು ಸುಮ್ಮನೆ ಇರಬೇಕಾಗಿತ್ತು, ಕಾಲ ಮೇಲೆ ಕಾಲು ಹಾಕ್ಕೊಂಡು. ಹಂಗೆ ಮಾಡಿದ್ನ. ಇಲ್ಲಿರೋ ಮನಸ್ಸು ಬರೋಲ್ಲ, ಇಲ್ಲಿರೋ ಜೀವಾತ್ಮ ಬರೋಲ್ಲ, ಇಲ್ಲಿರೋದು ಒಂದು ಕಿಂಚಿತ್ ಗುಲ್ಗಂಜಲ್ ಆಟಮು ಬರೋಲ್ಲ.
ಹೋಗ್ಲಿ, ಅಲ್ಲಿರೋ ಮನಸ್ಸು ನೋಡ್ದ್ನ, ಅಲ್ಲಿರೋ ಜೀವಾತ್ಮ ನೋಡ್ದ್ನ, ಅಲ್ಲಿರೋ ಜೀವಾತ್ಮ ಇಲ್ಲಿಗೆ ಬರ್ತಾನ, ಅಲ್ಲಿರೋ ಭಿಕ್ಷುಕ ಇಲ್ಲಿಗೆ ಬರ್ತಾನ? ಬರಲ್ಲ. ಹೋಗ್ಲಿ, ಮನಸ್ಸು ನೋಡಿದ್ದಾನೆ ಅಂದ್ರೆ ಅಲ್ಲಿರೋ ಮನಸ್ಸು ಹೇಳೋದಿಕ್ಕೆ ಎಚ್ಚರ ಬರ್ತಾನ? ಅವನು ಬಂದಿದ್ದಿದ್ರೆ ಅಲ್ಲಿ 10 ಲಕ್ಷ ಲಾಟ್ರಿ ಹೊಡಿತು, ಎತ್ಕೊಂಬಂದ್ಬಿಡ್ಬೇಕಾಗಿತ್ತು ನೀವು ಎಚ್ಚರಕ್ಕೆ. ಅದು ಆಗೋದಿಲ್ಲ. ಅಲ್ಲ ನೋಡ್ರಿ ಹೆಂಗಿರುತ್ತೆ, ನಮಗೆ ಗೊತ್ತಾಗ್ತಾ ಇದೆ. ಇವಾಗ ನಮ್ಗೆ ಒಂಥರ ಖುಷಿ ಆಗುತ್ತೆ, ಆನ್ಸರ್ ಸಿಗ್ತಾ ಇದೆ. ಜೀವಾತ್ಮ ಇದ್ದಾನೆ ಅಂತ ನಾವು ಯಾತ್ರೆಯಿಂದ ನಿರ್ಣಯ ಮಾಡ್ತೀವಿ, ಅರಿಬೇಕು, ನಿರ್ಣಯ ಮಾಡ್ತೀವಿ. ಮನಸ್ಸಿನಿಂದ ಅಂದರೆ ಮನಸ್ಸು ಜೀವನಿಗೆ, ಜೀವನ ಮನಸ್ಸಿಗೆ ವಿಷಯ ಅಂತ ಆಗ್ಬಿಟ್ಟು ಇದು ಅನ್ಯೋನಾಶ್ರಯ ದೋಷ ಗಂಟು ಬಿಡುತ್ತೆ. ಅದಕ್ಕೋಸ್ಕರ ಇದು ಹೊಂದೋದಿಲ್ಲ. ಸ್ವಾಮಿಗಳೇ ಬರೀತಾರೆ, ಈಗಿನ ಕೆಲವರು ವೇದಾಂತಿಗಳು ಈ ರೀತಿ ಚರ್ಚೆ ಮಾಡಿ ನಮ್ಮನ್ನು ಕಷ್ಟಕ್ಕೆ ಸಿಕ್ಕಿಸಿ ಕೊನೆಗೆ ಕರೋನಾ ಇವಾಗ ರೋಗ ಬಂದಿದೆಯಲ್ಲ, ಹಂಗೆ ವೇದಾಂತಕ್ಕೂ ಕರೋನಾದಿಂದ ಒಂದು ರೋಗ ಬಂದಂಗೆ ಮಾಡಿಟ್ಬಿಟ್ಟಿದ್ದಾರೆ ಹಾಗೆ. ಆದ್ದರಿಂದ ವೇದಾಂತಿಗಳು ಜೀವನು ಅರಿವಿನ ಸ್ವರೂಪದವನ ಆಗಿದ್ದಾನೆಂದು ಹೇಳಿ ಅವರಲ್ಲಿ ಅರಿವೆಂಬ ಗುಣ ಇದೆ ಅಂತ ಹೇಳಿ ಮತ್ತೆ ಅಲ್ಲಿ ಇನ್ನೊಂದು ಸ್ವಲ್ಪ ಕನ್ಫ್ಯೂಷನ್ ಮಾಡಿಸ್ತಾರಲ್ಲಿ. ಗುಣ ಗುಣಿ ಹಿಂಗೆ ಬೇರೆ ತೆಗಿತಾರಲ್ಲಿ. ಯಾವಾಗ ಇವರು ಇದು ಇಟ್ಕೊಂಡ್ರೋ ಅಲ್ಲಿ ಗುಣ ಗುಣಿ ತಗೊಂಡ್ಬರ್ತಾರೆ. ಆದರೆ ನೋಡ್ರಿ, ಇಲ್ಲಿ ಅರಿವಿನಲ್ಲಿ ಅರಿವೆಂಬ ಗುಣ ಇದೆ ಅಂತ ಹೇಳ್ತಾರೋ ಇವರು ನೈಯಾಯಿಕರು ವೈಶೇಷಿಕರು ಏನು ಹೇಳ್ತಾರೆ ಅಂದರೆ, ಆ ನೋಡೋದು, ಅದು ಇರೋದು, ಆನಂದ ಎಲ್ಲ ಆತ್ಮನ ಗುಣಗಳಂತೆ. ಸುಖ ದುಃಖ ಆತ್ಮನ ಗುಣಗಳಂತೆ. ಈಗ ನಮಗೆ ಸುಖ ಆಗುತ್ತೆ, ದುಃಖ ಆಗುತ್ತೆ, ಅದು ಆತ್ಮನ ಗುಣಗಳು ಸ್ವಾಮಿ ಅಂತ. ಅದಕ್ಕೋಸ್ಕರನೇ ಅವರೇನು ಹೇಳ್ತಾರೆ, ವೇದಗಳನ್ನ ಒಪ್ತಾರೆ, ವೇದಗಳೇ ಅವ್ರಿಗೆ ಆಧಾರ, ಆದರೂ ಕೂಡ ತಪ್ಪು ಹೇಳ್ತಾರೆ. ಅದಕ್ಕೋಸ್ಕರ ಅವ್ರೇನು ಹೇಳ್ತಾರೆ, ಅಲ್ಲ ಸ್ವಾಮಿ ನಾನೊಬ್ಬ ಊಟ ಮಾಡ್ತೀನಿ, ನೀವು ಅದ್ವೈತ ಹೇಳ್ತೀರಲ್ಲ, ನೀವು ಹೇಳಿ ಅವರಿಗೆ, ನಾನು ನೀವು ಒಂದೇ ಅದ್ವೈತ ತತ್ವ ಅಂತ ಹೇಳಿದ ತಕ್ಷಣ ಸರಿ ಸ್ವಾಮಿ ನಾನು ಊಟ ಮಾಡ್ತೀನಿ, ನೀವು ಮಾಡಬಾರ್ದು, ಸುಮ್ಮನೆ ಇರಬೇಕು, ಯಾಕೆ ನಾನು ನೀನು ಒಂದೇ, ಆದ್ದರಿಂದ ನಾನು ಊಟ ಮಾಡ್ತೀನಿ, ನೀವು ಯಾಕೆ ಊಟ ಮಾಡ್ತೀರಾ ಅಂತ ಕೇಳ್ತಾರೆ ಅವರು. ಹಂಗೆ ಕೇಳಿದ್ರೆ ಏನು ಹೇಳಬೇಕು, ಊಟ ಮಾಡೋವನು ಯಾರು? ಆತ್ಮ ಮಾಡ್ತಾನ? ಈ ಶರೀರ ಊಟ ಮಾಡುತ್ತೆ, ಮಾಡ್ಕೊಳ್ಳಿ ಬಿಡಿ, ಅದು ನೀವೇ ಹೇಳಿದ್ರಿ, ಕನ್ನಡಕ ನಂದು, ಶರೀರ ನಂದು, ಮನಸ್ಸು ನಂದು, ಅಯ್ಯ ಯಾರು ತಿಂತಾರೆ ತಿನ್ಕೊಳ್ಳಿ ಹಂಗೆ ಅನ್ಬೇಕು. ಅವರು ಏನು ಮಾಡ್ತಾರೆ, ಆದ್ದರಿಂದ ಇದು ಆತ್ಮನ ಗುಣಗಳು ಅಂತ ಹೇಳಿ ಆ ಆತ್ಮನ ಗುಣಗಳಾಗಿರೋದ್ರಿಂದ ಆದ್ದರಿಂದ ನಿಮ್ಮ ಆತ್ಮ ಬೇರೆ, ನನ್ನ ಆತ್ಮ ಬೇರೆ ಅಂತ ಹಿಂಗೆ ಆತ್ಮನಲ್ಲಿ ನೀವು ಬೇರೆ ನಾನು ಬೇರೆ ಅಂತ ಇಲ್ಲಿ ಹೆಂಗೆ ಕಿತ್ತಾಡ್ತೀವೋ, ಆತ್ಮನೇನಾದರೂ ಸಿಕ್ಬಿಟ್ರೆ ಅಲ್ಲೂ ನಾವು ಜಗಳ ಆಡ್ತೀವಿ. ನಿನ್ನ ಆತ್ಮ ಚೆನ್ನಾಗಿದ್ದಾನೆ, ನನ್ನ ಆತ್ಮ ಚೆನ್ನಾಗಿಲ್ಲ, ಅಥವಾ ನಿನ್ನ ಆತ್ಮ ನಾನು ಕದಿಬೇಕು ಅಂತನೋ, ಅಥವಾ ನಿನ್ನ ಆತ್ಮ ನನ್ನ ಆತ್ಮ ಇಬ್ಬರು ಬಂದ್ರಿ, ನಿಮ್ಮಿಂದ ನನಗೆ ಭಯ ಆದರೆ, ನನ್ನಿಂದ ನಿಮಗೆ ಭಯ ಆದರೆ ಏನು ಮಾಡ್ತೀರಾ? ಮತ್ತು ಅಭಯ ಸ್ವರೂಪ ಅಂತ ಆತ್ಮನಿಗೆ ಹೇಳ್ತೀರಲ್ಲ, ಹೊಂದೋದಿಲ್ಲ. ನೋಡ್ರಿ, ಒಂದಕ್ಕೊಂದು ಲಿಂಕ್ ನೋಡ್ರಿ ಹೆಂಗೆ ಬರುತ್ತೆ ಅಂತ. ಯಾವುದಾದ್ರೂ ಒಂದು ತಪ್ಪು ಮಾಡಿದ್ರೆ ಈ ಕ್ಯಾಲ್ಕುಲೇಷನ್ನಲ್ಲಿರುತ್ತೆ, ಮೇಲ್ಗಡೆ ಒಂದು ತಪ್ಪು ಮಾಡಿ ಆನ್ಸರ್ ಪೂರ್ತಿ ತಪ್ಪೇ ಬರುತ್ತೆ, ಹಂಗಾಗ್ಬಿಡುತ್ತಿದ್ದು. ಅದಕ್ಕೋಸ್ಕರ ಅದು ಹೊಂದೋದಿಲ್ಲ, ಅನ್ಯೋನ್ಯ ಆಶ್ರಯ ದೋಷ ಬರುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಇದು ಅನುಭವಕ್ಕೆ ಹೊಂದಿಸಲಾರದೆ ಇರ್ತಾರೆ. ನಾನು ಅರಿಯುತ್ತೇನೆ ಎಂದು ಅನುಭವ ಬಿರುವುದರಿಂದ ನಾನು ಅರಿವಿನ ಧರ್ಮಿಯು. ಅರಿಯುತ್ತೇನೆ ಎಂಬುದು ಅದರ ಧರ್ಮ. ಇಲ್ಲಿ ಇನ್ನೊಂದು ಕನ್ಫ್ಯೂಷನ್ ತಂದಿರ್ತಾರೆ ಅವರು, ಯಾರು ಇವರು ನೈಯಾಯಿಕರು ವೈಶೇಷಿಕರು, ಇವರೆಲ್ಲ ಧರ್ಮ ಧರ್ಮಿ ಅಂತ ತಗೊಂಡ್ಬರ್ತಾರೆ. ನಾನು ಅರಿತೀನಿ ಅಂತ, ಅಲ್ಲಿ ನಾನು ಅಂತಂದರೆ ಧರ್ಮಿ, ಅರಿಯೋದು ಒಂದು ಗುಣನಂತೆ, ಅದು ಧರ್ಮ. ಹಂಗೆ ಆತ್ಮನಿಗೆ ಇವು ಗುಣಗಳು ಅಂತ ಹಾಕ್ಬಿಡ್ತಾರೆ ಇವರು. ಸೊ ಅದು ಹೊಂದೋದಿಲ್ಲ. ಆದ್ದರಿಂದ ಆ ಗುಣಗಳು ಧರ್ಮ ಧರ್ಮಿ ಅರಿಯುತ್ತೇನೆ ಎಂಬುದರ ಧರ್ಮ ಎಂದವರು ಎಚ್ಚರದ ಅನುಭವಕ್ಕೆ ಬೆಲೆಯನ್ನು ಕೊಟ್ಟು ವಿಜ್ಞಾನವಾದಿಗಳಂತೆ ದೂರದೃಷ್ಟಿಯಿಂದ ಸಿದ್ಧಾಂತವನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾರು ನೈಯಾಯಿಕರು ವೈಶೇಷಿಕರು ಅವರು ಕೂಡ, ಈಗಿನ ಕೆಲವರು ವೇದಾಂತಿಗಳು ಕೂಡ ಹೊಂದೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ತಿಳ್ಕೊಂಡ್ರೆ ಸಾಕು, ನಾವು ಹೀಗಿರ್ಲಿಕ್ಕೆ ಸಾಕು. ನಾನು ಅರಿಯುತ್ತೇನೆ ಎಂಬ ರೀತಿಯಲ್ಲಿ ತೋರುವ ಧರ್ಮ ಧರ್ಮಿ ರೂಪವಾದ ಅರಿವಾದರೂ ಸ್ವತಂತ್ರ ಇದೆಯಾ? ಇವರು ಹೇಳ್ತಾರಲ್ಲ ಧರ್ಮ ಧರ್ಮಿ, ಅದಾದರೂ ಸ್ವತಂತ್ರ ಇದೆಯಾ?
ಇವರು ಏನು ಮಾಡ್ತಾರೆ, ನಾನು ಅನ್ನೋ ಅಹಂಕಾರವನ್ನು ಧರ್ಮಿ ಅಂತ ತಗೊಳ್ತಾರೆ, ಅದಕ್ಕಿಂತ ಮುಂದಿಂದು ಧರ್ಮ ಅಂತ ತಗೊಳ್ತಾರೆ. ಇವರು ಆತ್ಮನಿಗೆ ಹೋಗಿ ಇದನ್ನು ನೋಡ್ಕೊಳಕ್ ಬರಲಿಲ್ಲ, ಅದು ತೊಂದರೆ ಆಗಿರೋದು. ಅಥವಾ ಅದರ ಅರಿವು ಯಾವುದಾದ್ರೂ ಮತ್ತೊಂದರಿಂದ ಬಂದಿದೆಯೋ. ನಾನಿದ್ದೀನಿ, ಜೀವಾತ್ಮನೇ ಇಟ್ಕೊಳ್ಳಿ ಅಥವಾ ಮನಸ್ಸೇ ಇಟ್ಕೊಳ್ಳಿ, ಅದನ್ನು ಯಾತ್ರಿಂದ ನೋಡ್ತೀವಿ? ಹಿಂದೆಗಡೆ ಇರೋ ಅರಿವಿನಿಂದ ತಾನೇ ನಾವು ನೋಡೋದು. ಅದು ಬೇಕಾಗಿರೋ ಮತ್ತೊಂದರಿಂದ ಬಂದಿದೆಯಾ ಇಲ್ಲ ಎಂಬುದನ್ನು ವಿಚಾರಿಸಿದರೆ ಆಗಲೂ ಅದೆಲ್ಲವೂ ಹಿಂದಿನ ಇದರಲ್ಲಿ ನಾವೆಲ್ಲ ಹೇಳಿದೆ, ಸಾಕ್ಷಿಗೆ ವಿಷಯವಾಗಿರುವುದೆಂದು. ಅಂದರೆ ನಾವು ಸಾಕ್ಷಿಯಿಂದಲೇ ಇವೆಲ್ಲ ನೋಡೋದು. ಇಂದ್ರಿಯಗಳಲ್ಲಿ ಅರಿವಿನ ಬೆಳಕು ಇರುವಂತೆ ಕಂಡರೂ ನೋಡ್ರಿ, ಮನಸ್ಸಿನಿಂದನೇ ನಮ್ಗೆ ಇಷ್ಟೊಂದು ಜ್ಞಾನ ಆದಂಗೆ ಕಾಣ್ತಾ ಇರುತ್ತೆ. ನಿಜ, ವ್ಯವಹಾರ ಮಾಡೋದಕ್ಕೆ ನಮಗೆ ಸಾಕು, ಮನಸ್ಸನ್ನೇ ಇಟ್ಕೊಳ್ಳಿ ಸಾಕು. ಆದರೆ ಆ ಮನಸ್ಸಿಗೆ ಎಲ್ಲಿಂದ ಬರ್ತಾ ಇದೆ ಅದು ನೋಡಬೇಕು. ಮನೆಯಲ್ಲಿ ಟಿ ವಿ ಚಿತ್ರಗಳನ್ನ ತೋರಿಸುತ್ತೆ, ರೇಡಿಯೋ ಶಬ್ದ ಕೊಡುತ್ತೆ, ಫ್ರಿಜ್ಜು ತಣ್ಣಗಿಡುತ್ತೆ, ಮಿಕ್ಸಿ ರುಬ್ಬುತ್ತೆ, ಎಲ್ಲಿಂದ ಬರುತ್ತೆ? ಹಿಂದೆಗಡೆ ಕರೆಂಟಿಂದ. ಅಷ್ಟು ತಿಳ್ಕೊಂಡ್ರೆ ಸಾಕು. ಹೀಗೆ ನಾವು ವಿಚಾರಿಸ್ತಾ ಹೋದ್ರೆ ಇಂದ್ರಿಯಗಳಿಗೆ ಅರಿವಿನ ಬೆಳಕು ಇರುವಂತೆ ಕಂಡರೂ ಅದು ನಿಜವಾಗಿ ಮನಸ್ಸಿನಿಂದಲೇ ಬಂದಿರುತ್ತೆ. ನೋಡಿದ್ದೇನೋ ಕಣ್ಣೇ, ಆದರೂ ಕಣ್ಣೇ ನೋಡೋಕೆ ಬರೋದಿಲ್ಲ, ಅದು ಹಿಂದೆಗಡೆ ಮನಸ್ಸು ಸೇರ್ಕೋಬೇಕು. ಅಲ್ಲಿಗೆ ಕಣ್ಣಿಗಿಂತ ಮನಸ್ಸು ಇಂಪಾರ್ಟೆಂಟು. ಮನಸ್ಸು ಇಂದ್ರಿಯಗಳ ಜೊತೆ ಸೇರ್ಕೊಂತು. ಈಗ ಮನಸ್ಸಿಗಿಂತ ಹಿಂದೆಗಡೆ ಬುದ್ಧಿ, ಆ ಬುದ್ಧಿ ಮನಸ್ಸಿನಿಂದೆ ಸೇರ್ಕೊಂಡು ಇಂದ್ರಿಯಗಳ ಮುಖಾಂತರ ಹೊರಗಡೆ ಇರೋ ವಸ್ತುಗಳನ್ನ, ಬೆಳಕು ಬಿದ್ದದ್ದನ್ನ ನೋಡ್ತು ಅಂತೀವಿ. ಅಲ್ಲಿಗೆ ನಿಂತ್ಕೊಳ್ಳಲ್ಲ, ಕೊನೆಗೆ ಹಿಂದಕ್ಕೆ ಹೋಗ್ತೀವಿ. ಇವೆಲ್ಲ ತಗೊಂಬಂದು ಯಾರು ಕೊಡುತ್ತೆ? ಜೀವಾತ್ಮನಿಗೆ. ಆ ಜೀವಾತ್ಮನ ನಾವು ಈ ಡೂಪ್ಲಿಕೇಟ್ ಐ ಅಂತ ಕರಿತೀವಿ ಅಂತ ಇಟ್ಕೊಳ್ರಿ. ಅವನು ಬುದ್ಧಿಯ ಮುಖಾಂತರ ಅಥವಾ ಆ ಥರ ಬುದ್ಧಿಯ ಮುಖಾಂತರ ಮನಸ್ಸಿನ ಉಪಯೋಗಿಸ್ಕೊಂಡು, ಇಂದ್ರಿಯಗಳನ್ನ ಉಪಯೋಗಿಸ್ಕೊಂಡು ಹೊರಗಡೆ ಇರೋ ವಸ್ತುಗಳನ್ನ ಅವನು ನೋಡಿ ನಾನು ಕಂಡೆ ಅಂತ ಹೇಳ್ತಾನೆ. ಹಾಗೆ ಈಗ ಅವನಿಗೂ ಹಿಂದೆಗಡೆ ಹೋದರೆ ನಮ್ಗೆ ಆತ್ಮ ಸಿಕ್ಬಿಡ್ತಾನೆ. ಅದು ಇಂಪಾರ್ಟೆಂಟ್, ಅಷ್ಟೇ ಬೇಕಾಗಿರೋದು. ಓಕೆ, ಸಾಕ್ಷಿಯೇ ಎಲ್ಲವನ್ನು ಅರಿಯುತ್ತಿರುವುದರಿಂದ ಅದು ಅರಿವಿನ ಸ್ವರೂಪವೇ ಆಗಿದೆ ಎಂದು ನಿಶ್ಚಯ ಮಾಡಬೇಕು. ಸೊ ಅಲ್ಲಿಗೆ ನಮಗೆಲ್ಲದಕ್ಕೂ ಹಿಂತರಿಕೆಯಾಗಿ ಸಾಕ್ಷಿ ಇರ್ತಾನೆ. ಆತ್ಮ, ಬ್ರಹ್ಮ, ಓಂಕಾರ, ನನ್ನ ನಿಜವಾದ ಸ್ವರೂಪ, ಇರವು, ಅರಿವು, ಆನಂದ, ಇವೇನು ಬೇಕಾದರೂ ಕರೀರಿ. ಅರಿವಿನ ಸ್ವರೂಪವೇ ಅಲ್ಲದಿದ್ದರೆ ಅದು ಮತ್ತೆ ಯಾವ ಕಾರಣವನ್ನು ಬಯಸದೆ ಒಟ್ಟು ಅವಸ್ಥೆಯನ್ನು ಹೇಗೆ ತಾನೇ ಅರಿತಾ ಇತ್ತು? ಪೂರ್ತಿ ಒಂದು ಅವಸ್ಥೆಯನ್ನು ಉಂಡೆ ಮಾಡ್ಕೊಂಡು ಹರಿಯಕ್ಕೆ ಬೇರೆದಕ್ಕೆ ಯಾವುದಕ್ಕೂ ಸಾಧ್ಯ ಇಲ್ಲ. ಅದು ಯಾವಾಗಲೂ ಅರಿವನ್ನು ಬಿಡೋದಕ್ಕೆ ಸಾಧ್ಯ ಇಲ್ಲ. ಅರಿವಂತಿರುತ್ತಲ್ಲ, ಯಾವತ್ತಾದರೂ ಅದನ್ನು ಬಿಟ್ಬಿಡುತ್ತಾ? ಸ್ವಾಮಿ ನಾನು ಸ್ವಲ್ಪ ನಿದ್ದೆ ಮಾಡಬೇಕು, ನನಗೆ ರೆಸ್ಟ್ ಬೇಕು ಅಂತ ಹೇಳುತ್ತಾ? ನಾನು ಈ ಶರೀರ ನಿದ್ದೆ ಮಾಡುತ್ತೆ, ಮನಸ್ಸಿಗೆ ನಿದ್ದೆ ಮಾಡುತ್ತೆ, ಮನಸ್ಸಿಗೆ ರೆಸ್ಟ್ ಸಿಗುತ್ತೆ, ಇಂದ್ರಿಯಗಳಿಗೆ ರೆಸ್ಟ್ ಸಿಗುತ್ತೆ, ಶರೀರಕ್ಕೆ ರೆಸ್ಟ್ ಸಿಗುತ್ತೆ. ಆತ್ಮ ಯಾವತ್ತಾದರೂ ಮಲ್ಕೊಂತಾನ? ಯಾವತ್ತೂ ಮಲಗೋದಿಲ್ಲ. ಆದ್ದರಿಂದ ಅವನಿಗೆ, ಆತ್ಮನಿಗೆ ರೆಸ್ಟ್ ಅಂದರೆ ಅರ್ಥ ಎಂಥದ್ದು? ಅವನಿಗೂ ಆಯಾಸ ಆಗಿದೆ ಅಂತಂದ್ರೆ ಅವನ ಆತ್ಮ ಅಲ್ವೇ ಅಲ್ಲ. ಅವನು ರೆಸ್ಟ್ ತಗೋಬೇಕು ಅಂದ್ರೆ ಅದು ಆತ್ಮ ಅಲ್ವೇ ಅಲ್ಲ. ಹಾಗೆ ತಗೋಬೇಕಾಗಿತ್ತಲ್ವ? ಅರಿವಿನ ಸ್ವರೂಪವೇ ಅಲ್ಲದಿದ್ದರೆ ಅದು ಮತ್ತೆ ಯಾವ ಕಾರಣವನ್ನು ಬಯಸದೆ ಒಟ್ಟು ಅವಸ್ಥೆಯನ್ನು ಹೇಗೆ ತಾನೇ ಅರಿತಾ ಇತ್ತು? ಅದು ಯಾವಾಗಲೂ ಅರಿವಿನ ಬಿಟ್ಟಿರೋದಿಲ್ಲ. ಇರವು, ಅರಿವು, ಆನಂದ ಅದರ ಗುಣ ಅಲ್ಲ, ಸ್ವಭಾವ. ಅದನ್ನು ಬಿಟ್ಟಿರಕ್ಕೆ ಬರೋದೇ ಇಲ್ಲ. ಬೆಂಕಿಗೆ ಯಾವತ್ತಾದರೂ ಸುಡೋದು, ಬೆಳಕು ಮತ್ತು ಶಾಖ ಬಿಟ್ಟಿರಕ್ಕೆ ಬರುತ್ತಾ? ಯೋಚನೆ ಮಾಡಿ. ಸತ್ಯಕಾಲದಲ್ಲಿ ಅದು ಇರ್ತಾ ಇತ್ತು, ಆಮೇಲೆ ತ್ರೇತಾಯುಗದಲ್ಲಿ ಇರ್ತಾ ಇತ್ತು, ದ್ವಾಪರ ಯುಗದಲ್ಲಿ ಇರ್ತಾ ಇತ್ತು, ಇವಾಗ ಬಿಟ್ಟಿದೆ ಸ್ವಾಮಿ. ಬೆಂಕಿ ಮುಟ್ಟಿದ್ರೆ ಸುಡೋದಿಲ್ಲ. ಹೇಳ್ರಿ ನೋಡೋಣ ನೀವು ಯಾರಾದರೂ. ಆವಾಗ ಹೆಂಗಿತ್ತು ಈಗಲೂ ಹಾಗೆ ಇದೆ, ಸುಡುತ್ತೆ. ಯಾರಾದರೂ ಮುಟ್ಲಿ, ಗೊತ್ತಿಲ್ಲದೆ ಮುಟ್ಲಿ, ಸುಡುತ್ತೆ, ಬೆಳಕು ಕೊಡುತ್ತೆ, ಕೆಂಪಗಾಗತ್ತೆ. ಕಬ್ಬನ ಕಾಯಿಸಿ ಕೆಂಪಗಾಗತ್ತೆ. ಹಾಗೆ ಅದು ಗುಣ ಅಲ್ಲ, ಅದರ
ನೇಚರ್, ಸ್ವಭಾವ. ಹಾಗೆ ಆತ್ಮನಿಗೆ ಅದು ಬಿಟ್ಟಿರೋಕ್ಕೆ ಬರೋಲ್ಲ. ಇರುವು ಅರಿವು ಆನಂದ, ಆತ್ಮ ಅಂದರೂ ಒಂದೇ, ಇರುವಂದ್ರೂ ಒಂದೇ, ಅರಿವಂದ್ರೂ ಒಂದೇ, ಆನಂದ ಅಂತಂದ್ರೂ ಒಂದೇ. ಕೆಲವರು ಸಾಧನೆ ಮಾಡಿದಾಗ, ಸ್ವಾಮಿ ನನಗೆ ಇರು ಗೊತ್ತಾಯಿತು, ಅರಿವು ಗೊತ್ತಾಗಲಿಲ್ಲ ಅಥವಾ ಆನಂದ ಸಿಗಲಿಲ್ಲ ಅಂದರೆ ನೀವಿನ್ನೂ ಮುಕ್ತರಾಗಿಲ್ಲ. ಒಂದು ಗೊತ್ತಾಗಿ ಇನ್ನೆರಡು ಗೊತ್ತಾಗಿಲ್ಲ ಅಂತಂದರೆ ಅರ್ಥ ಇಲ್ಲ. ಹಾಗೆ ಬೆಳಕು ಮುಟ್ತೀನಿ, ಬೆಳಕಲ್ಲ ಬೆಂಕಿನ ಮುಟ್ತೀನಿ, ಅದರ ಬೆಳಕು ಗೊತ್ತಾಯಿತು, ಕೆಂಪು ಗೊತ್ತಾಯಿತು, ನನಗೆ ಸುಡಲಿಲ್ಲ ಅಂತ ಹೇಳ್ರಿ ನೋಡೋಣ. ಸುಡಲೇಬೇಕು ಬೆಂಕಿ ಮುಟ್ಟದ ಮೇಲೆ. ಹಾಗೆ ಹಿಂದೆ ತಿಳಿಸಿರುವಂತೆ ಅದಕ್ಕೆ ಮತ್ತೊಂದರಿಂದ ಅರಿವು ಬರಬೇಕಾಗಿಲ್ಲ. ಹೋಗ್ಲಿ, ನಿಮ್ಮ ಆತ್ಮನಿಗೆ ಹಿಂತಡಿಕೆ ಇನ್ನೇನಿದೆ ಸ್ವಾಮಿ? ಇನ್ನೇನಿದೆ? ಎಂಥದ್ದು ಇಲ್ಲ, ಎಲ್ಲ ಮುಗಿದೋಯ್ತು. ಆತ್ಮನಿಂದಲೇ ಎಲ್ಲವೂ ಬರ್ತದೆ. ಕರೆಂಟಿಂದ ಏನಿದೆ ಸ್ವಾಮಿ ಅಂತ ಕೇಳಿದ್ರೆ ಏನು ಹೇಳಬೇಕು? ಸೂರ್ಯನ ಹಿಂದೆಗಡೆ ಏನಿದೆ ಸ್ವಾಮಿ ಅಂತ ಕೇಳಿದ್ರೆ ಏನು ಹೇಳಬೇಕು? ಸೂರ್ಯನ ನೋಡೋದಕ್ಕೆ ಇನ್ನೊಂದು ಟಾರ್ಚ್ ಬೇಕಾಗಿಲ್ಲ ಅಷ್ಟೇ. ಹಾಗೆ ಸೊ ಆ ಇರುವು ಅರಿವು ಆನಂದ ಆತ್ಮ ಅಂತ ಹೇಳ್ತೀವಲ್ಲ, ಅದು ಆಬ್ಜೆಕ್ಟ್ ಅಲ್ಲ, ವಿಷಯ ಅಲ್ಲ. ಆದ್ದರಿಂದ ಅದನ್ನು ಸಾಕ್ಷಿ, ಅರಿವಿನ ಮೂಲ. ಅರಿವು ಅಂತಂದರೆ ಕೈ ಬೆಟ್ಟಿಟ್ಟು ತೋರ್ಸಕ್ಕಾಯ್ತಲ್ಲ, ಅದು ಮತ್ತೊಂದರಿಂದ ಬೆಳಗಿಸ್ಕೋಬೇಕಾಗಿಲ್ಲ. ಯಾಕೆ? ತಾನು ಸ್ವಯಂ ಜ್ಯೋತಿ, ಸ್ವಯಂ ಪ್ರಕಾಶ, ಕೋಟಿ ಸೂರ್ಯ ಸಮಪ್ರಭ. ಆ ಸೂರ್ಯನ ಬೆಳಕು ಎಷ್ಟಿದೆ ಅದರ ಕೋಟಿಗಟ್ಟಲೆ ಎಷ್ಟಿದೆ. ಸೂರ್ಯನ ಬೆಳಗೋದು ಕೂಡ ನಮ್ಮ ಸ್ವರೂಪವೇ. ಎಷ್ಟು ಹೆಂಗಿದೆ ನೋಡ್ರಿ. ಸೂರ್ಯನಿಂದ ನಾವು ದೊಡ್ಡವರು, ಮತ್ತಿವನಲ್ಲ, ಮುಷ್ಟೆ ಮಾಡಲ್ಲ, ಕರಡಿ ಮುಂದೆ ನಿಂತ್ಕೊಳ್ಳೋನ ಅಲ್ಲ, ಅಷ್ಟು ದೊಡ್ಡವರು. ಆತ್ಮನಿಂದಲೇ ಪ್ರಪಂಚ ಎಲ್ಲ ಹುಟ್ಟಿರೋದು. ಅಷ್ಟು ಚೆನ್ನಾಗಿರೋ ನಮ್ಮ ಸ್ವರೂಪವನ್ನು ಬಿಟ್ಟು ದಿನ ಭಿಕ್ಷೆ ಎತ್ಕೊಂತಿರ್ತೀವಲ್ಲ, ಏನು ಹೇಳಬೇಕು ಅಂತ ಹೇಳ್ತಾರೆ ಶಾಸ್ತ್ರ. ಅದು ಮತ್ತೊಂದರಿಂದ ಬೆಳಗದೆ ತಾನೇ ಬೆಳಗುವಂಥದ್ದು. ಬೇರೆದಕ್ಕೆ ಬೆಳಕು ಕೊಡುತ್ತೆ, ಅದನ್ನು ಬೆಳಗಿಸ್ಕೊಳ್ಳೋದಕ್ಕೆ ಇನ್ನೊಂದು ಬೆಳಕು ಬೇಕಾಗಿಲ್ಲ. ಆದ್ದರಿಂದ ಅದರ ಬೆಳಕಿನಿಂದಲೇ ನಮಗೆ ಎಚ್ಚರ ಎಲ್ಲ ಸ್ಪಷ್ಟವಾಗಿ ಗೊತ್ತಾಗೋದು, ಅನುಭವ ಆಗೋದು. ಕನಸು ಅಷ್ಟೇ, ನಿದ್ದೆನೂ ಅಷ್ಟೇ. ನಮ್ಮ ಎಚ್ಚರದ ಎಲ್ಲ ವ್ಯವಹಾರ ಸಾಗ್ತಾ ಇರೋದು ಆ ಬೆಳಕಿನಿಂದಲೇ. ಬರೀ ಎಚ್ಚರ ಮಾತ್ರ ಅಲ್ಲ, ಕನಸಿನಲ್ಲಿರುವಂಥ ಆ ಸಂಸಾರ, ಆ ಪ್ರಪಂಚ ಎಲ್ಲ ಬೆಳಗ್ತಾ ಇರೋದು ಈ ಬೆಳಕಿನಿಂದಲೇ. ಆದ್ದರಿಂದ ನಮಗೆ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಇದ್ರ ಬಗ್ಗೆ ಹೇಳಿದ್ದಾರೆ. ನಮ್ಮ ಆತ್ಮಸ್ವರೂಪವೇ ಎಲ್ಲವನ್ನು ಬೆಳಗ್ತಾ ಇರೋದು. ಈಗ ನಾನು ಆ ವಿಚಾರ ಹೇಳಿದ್ರೆ ನಿಮಗಿನ್ನೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇದು ಬೃಹದಾರಣ್ಯಕ ಉಪನಿಷತ್ನಲ್ಲಿ ಕೊನೆಯಲ್ಲಿ ಚಾಪ್ಟರ್ನಲ್ಲಿ ಬರುತ್ತೆ. ಇದರಲ್ಲಿ ಯಾಜ್ಞವಲ್ಕ್ಯರನ್ನ ಪ್ರಶ್ನೆ ಕೇಳ್ತಾರೆ ಜನಕ ಮಹಾರಾಜನ ಸಭೆಯಲ್ಲಿ. ಈಗ ವ್ಯವಹಾರ ಮಾಡುವಾಗ ನಾವು ಬೆಳಗ್ಗೆ ಹೊತ್ತು ಸೂರ್ಯನ ಬೆಳಕಿನಲ್ಲಿ ಮಾಡ್ತೀವಿ, ಸರಿ. ರಾತ್ರಿ ಹೊತ್ತು ಪೌರ್ಣಮಿ, ಚಂದ್ರನ ಬೆಳಕು. ಪೌರ್ಣಮಿಯಲ್ಲಿ ಚಂದ್ರನ ಬೆಳಕು ತುಂಬ ಇರುತ್ತೆ. ನಾವು ನಡ್ಕೊಂಡು ಹೋಗಬೇಕಾದ್ರೆ ಹೋಗ್ಬೋದು, ಒಳ್ಳೆ ಟ್ಯೂಬ್ಲೈಟ್ ಹಾಕ್ದಂಗೆ ಇರುತ್ತೆ ಪೌರ್ಣಮಿ ದಿನ. ಅದೇ ಅಮಾವಾಸ್ಯೆ ಇತ್ತು ಅಂತ ಇಟ್ಕೊಳ್ರಿ, ಕತ್ಲೆ ಅಂದರೆ ಕತ್ಲೆ. ಸೊ ಆವಾಗ ಏನು ಮಾಡ್ತೀರಾ? ಆವಾಗ ನಾವು ಟಾರ್ಚ್ ಲೈಟ್ ಇಟ್ಕೊಂಡು ಹೋಗ್ತೀವಿ, ಅಥವಾ ಸೀಮೆಣ್ಣೆ ಬುಡ್ಡಿ. ಹಿಂದಿನ ಕಾಲದಲ್ಲಿ ಸೀಮೆಣ್ಣೆ ಹಾಕ್ಬಿಟ್ಟು ಇದನ್ನು ಬುಡ್ಡಿ ಗಿಡ್ಡಿ ಇಟ್ಕೊಂಡು ಹೋಗ್ತೀವಿ ಗಾಡಿಗಳಲ್ಲಿ ಹೋಗುವಾಗ. ಈಗ ಅದು ಆಗೋಯ್ತು, ಏನು ಮಾಡ್ತೀರಾ ಅಂತ ಪ್ರಶ್ನೆ ಕೇಳ್ತಾರೆ. ಹೋಗ್ತಾ ಇರ್ತಾನೆ ಒಬ್ಬ, ಅವನು ಬೆಳಗ್ಗೆ ಆಗೋಗ್ಬಿಡುತ್ತೆ, ಸೂರ್ಯ ಇರೋವರೆಗೂ ನಡ್ಕೊಂಡು ಹೋಗ್ತಾನೆ, ಇನ್ನೂ ಊರು ಸಿಕ್ಕಿರಲ್ಲ. ಅಷ್ಟೊತ್ತಿಗೆ ಚಂದ್ರನ ಬೆಳಕಿರುತ್ತೆ, ಅದರಲ್ಲೇ ನಡ್ಕೊಂಡು ಹೋಗ್ತಾನೆ. ಕೊನೆಗೆ ಏನಾಗ್ಬಿಡುತ್ತೆ, ಮರಗಳು ಜಾಸ್ತಿ ಬಂದ್ಬಿಡ್ತಾವೆ, ಚಂದ್ರನ ಬೆಳಕು ಕಾಣಿಸೋದೇ ಇಲ್ಲ, ಕತ್ಲೆ ಅಂದರೆ ಕತ್ಲೆ. ಅವನ ಹತ್ರ ಟಾರ್ಚ್ ಇತ್ತು, ಟಾರ್ಚ್ ಹಾಕ್ಕೊಂಡೋದ. ಕೊನೆಗೇನಾಯಿತು, ಟಾರ್ಚ್ನಲ್ಲೂ ಬ್ಯಾಟ್ರಿ ಆಗೋಯ್ತು. ಅವನು ಹೆಂಗೆ ಹೋಗ್ಬೇಕು ಇವಾಗ? ಕಾಣಿಸ್ತಾ ಇಲ್ಲ, ಏನು ಕಾಣಿಸ್ತಾ ಇಲ್ಲ, ಕತ್ಲೆ ಅಂದರೆ ಕತ್ಲೆ. ಹಾಗೇ ನಿಂತ್ಕೊಂಡಿದ್ದ. ಅಲ್ಲಿ ನಾಯಿ ಬೊಗಳೋ ಶಬ್ದ ಕೇಳಿಸ್ತು. ಓಹೋ, ನಮ್ಮೂರಿನ ನಾಯಿಗಳು ಬೊಗಳ್ತಾ ಇದೆ ಅಂದರೆ ನಮ್ಮೂರು ತುಂಬ ಹತ್ತಿರ ಇದೆ ಅಂತ ಹೇಳಿ ಆ ಶಬ್ದ ಯಾವ ಡೈರೆಕ್ಷನಲ್ಲಿ ಬರ್ತಾ ಇತ್ತೋ ಹಾಗೇ ನಡ್ಕೊಂಡೋದ. ಶಬ್ದ ಬರ್ತಾ ಇದ್ದ ಡೈರೆಕ್ಷನ್ನಲ್ಲೇ ಹೋಗ್ಬಿಟ್ಟ. ಅಲ್ಲಿ ಹೋಗಿದ ತಕ್ಷಣ ಅವ್ರ ಮನೆ ಹತ್ರ ಒಂದು ದೇವಸ್ಥಾನ ಇತ್ತು. ಅಲ್ಲಿ ಯಾವಾಗಲೂ ಹೂವುಗಳು ಮಾರಾಟ ಆಗ್ತಾ ಇತ್ತು. ಆ ಹೂವಿನ ವಾಸನೆ ಬರೋಕ್ಕೆ ಶುರುವಾಯಿತು.
ಅವನೇನು ಮಾಡ್ದ, ಆ ಹೂವಿನ ವಾಸನೆ ಹಿಡ್ಕೊಂಡು, ಓ ನಮ್ಮ ಮನೆ ಪಕ್ಕದಲ್ಲೇ ಇರೋದು, ಈ ವಾಸನೆ ಇರೋ ಕಡೆ ಹೋಗ್ಬಿಟ್ರಿ ಅಂತ ಹೇಳಿ ಆ ವಾಸನೆ ನೋಡ್ರಿ, ಬೆಳಕಿಲ್ಲ, ಕಣ್ಣು ಕಾಣಿಸೋದಿಲ್ಲ ಇವಾಗ, ಕಿವಿ ಕೇಳಿಸುತ್ತೆ ಅಷ್ಟೇ. ಆ ಕಿವಿ ಕೇಳ್ಕೊಂಡೆ ಶಬ್ದದಿಂದ ಬಂದ. ಮೊದಲು ಎತ್ಕೋತಾನೆ ಕಣ್ಣನ್ನು ಉಪಯೋಗಿಸ್ಕೊಂಡ್ ಬಂದ, ಬೆಳಕನ್ನು ಉಪಯೋಗಿಸ್ಕೊಂಡ್ ಬಂದ. ಇವಾಗ ಬೆಳಕಿಲ್ಲ, ಕಣ್ಣು ಕೆಲಸ ಮಾಡೋದಿಲ್ಲ, ಕಿವಿ ಶಬ್ದ ಕೇಳ್ಕೊಂಡು ಬಂದ, ಶಬ್ದದ್ದು ನಿಂತೋಯ್ತು. ಆಮೇಲೆ ವಾಸನೆ ಬರ್ತಾ ಇತ್ತು, ವಾಸನೆ ನೋಡ್ಕೊಂಡು ಬಂದ. ಆಮೇಲೆ ಏನು ಮಾಡ್ದ, ಅವನಿಗೆ ದೇವಸ್ಥಾನ ಸಿಕ್ತೋ ಇಲ್ವಾ ಆ ವಾಸನೆಯಿಂದ, ಅದರ ಪಕ್ಕದ್ದೇ ಅವ್ರ ಮನೆ. ಹೀಗೆ ಕೈನ ಏನು ಕಾಣಲ್ಲ, ಕೈ ಹಿಂಗೆ ಅನ್ಕೊಂಡು ಗೋಡೆ ಮುಟ್ಕೊಂಡು ನಾವು ಬರ್ತೀವಲ್ಲ, ದೀಪ ಹೋಗ್ಬಿಟ್ರೆ ಹಂಗೆ ಹೋಗಿ ಮನೆ ಸೇರ್ಕೊಂಡ್ಬಿಟ್ಟ. ಇದು ಅವನ ಕತೆ ನಡೆದದ್ದು. ಸರಿ, ಎಚ್ಚರದಲ್ಲಿ ಇಷ್ಟ ಆಯ್ತು. ಈಗ ಅವನು ಕನಸ್ಗೆ ಹೋಗ್ತಾನಪ್ಪ, ಯಾವ ಬೆಳಕು ತಗೊಂಡು ಹೋಗ್ತಾನೆ ಅಂತ ಪ್ರಶ್ನೆ. ಇಲ್ಲಿ ಕನಸು ಅಂದಿದ ತಕ್ಷಣ ನಾವು ದಿನ ನೋಡ್ತೀವಲ್ಲ, ಹಂಗೆ ನೋಡಬಾರ್ದು. ಇಲ್ಲಿ ನಮಗೆ ಬೇಕಾದಾಗ ಉಪಯೋಗಿಸ್ಕೊತೀವಿ ನಾವು. ಎಚ್ಚರದ ಸಂಸ್ಕಾರದಿಂದ ಕನಸಾಗುತ್ತೆ ಅಂತ ಹೇಳ್ತೀವಿ, ಅದನ್ನು ಉಪಯೋಗಿಸ್ಕೊಂಡ್ಬಿಡ್ಬೇಕಿಲ್ಲಿ. ಅಲ್ಲಿ ಬರೀ ನಿಮ್ಮ ಮನಸ್ಸಿರುತ್ತೆ ಕನಸಿನಲ್ಲಿ, ಬೇರೆದೇನೂ ಇರಲ್ಲ. ಮನಸ್ಸೇ ಸೂರ್ಯನ ಸೃಷ್ಟಿ ಮಾಡುತ್ತೆ, ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ಎಲ್ಲವನ್ನೂ ಸೃಷ್ಟಿ ಮಾಡುತ್ತೆ. ಅಲ್ಲಿರೋದು ಮನಸ್ಸು ಒಂದೇ, ಕರೆಕ್ಟಾನೆ. ಈಗ ನೀವು ಅಲ್ಲಿ ವ್ಯವಹಾರ ಮಾಡ್ತೀರಲ್ಲ, ಯಾವ ಬೆಳಕಿನಿಂದ ಮಾಡ್ತೀರಾ ಅಂತ ಪ್ರಶ್ನೆ ಕೇಳ್ತಾರೆ. ಅಲ್ಲಿ ಮನಸ್ಸೇ ಎಲ್ಲವೂ ಆಗಿರುತ್ತೆ. ಅದಕ್ಕೆ ಈ ಬುದ್ಧಿಸಮ್ನವರು ಎಲ್ಲರೂ ಮನಸ್ಸಿನಲ್ಲೇ ಅರಿವಿದೆ ಅಂತ ಹಿಡ್ಕೊಂಡು ಸತ್ರು. ಅದಕ್ಕೆ ತಪ್ಪದು. ಸರಿ, ಅಲ್ಲಿ ನೀವು ಮನಸ್ಸಿಟ್ಕೊಂಡ್ರಿ, ಅಲ್ಲಿಗೆ ಮನಸ್ಸಿದೆ, ನಿಮಗೆ ಆಧ್ಯಾತ್ಮಿಕ ಪ್ರಪಂಚ, ಈ ಶರೀರ ಇಲ್ಲ, ಮನಸ್ಸಿದೆ. ಹೋಗಿ ಆದಿ ಭೌತಿಕ ಹೆಂಡತಿ ಮಕ್ಕಳು ಯಾರೂ ಇಲ್ಲ, ಆದಿ ದೈವಿಕ ಸೂರ್ಯ ಚಂದ್ರ ನಕ್ಷತ್ರಗಳು ಯಾರೂ ಇಲ್ಲ, ನಿಮ್ಮ ಮನಸ್ಸೇ ಎಲ್ಲವನ್ನೂ ಕಲ್ಪನೆ ಮಾಡಿಕೊಂಡಿದೆ. ಆದ್ದರಿಂದ ಮನಸ್ಸಿನಿಂದಲೇ ಎಲ್ಲ ಬಂದ್ವಿ ಅಂತ ಹೇಳಿದ್ರು. ಅಲ್ಲಿಗೆ ಮನಸ್ಸೇ ಆತ್ಮ ಅಂತ ಬರೋಣ ಬೇಕಾದ್ರೆ. ಈಗ ನಿದ್ದೆನಲ್ಲಿ ಈ ಮನಸ್ಸು ಇರಲಿಲ್ಲ. ಯಾತ್ರೆಯಿಂದ ಗೊತ್ತಾಯಿತು. ಅಲ್ಲಿ ಯಾವ ಬೆಳಕಿತ್ತು? ಮನಸ್ಸಿರಲಿಲ್ಲ, ಯಾವುದೂ ಇರಲಿಲ್ಲ. ಅಲ್ಲಿ ಕನಸಿನಲ್ಲಿದ್ದಂಗೆ ಸೂರ್ಯನ ಬೆಳಕಿಲ್ಲ, ಏನೇನೂ ಇಲ್ಲ. ಆದರೂ ಕೂಡ ಅಲ್ಲಿ ಶರೀರ ಇಲ್ಲ, ಮನಸ್ಸಿಲ್ಲ, 19 ಮುಖಗಳು ಬರೋದಿಲ್ಲ ನಿದ್ದೆಗೆ. ಆಧ್ಯಾತ್ಮಿಕ ಯಾವುದು ಬರಲಿಲ್ಲ, ಆಧ್ಯಾತ್ಮಿಕ ಬರಲಿಲ್ಲ, ಆದಿಭೌತಿಕ ಬರಲಿಲ್ಲ, ಆದಿದೈವಿಕ ಬರಲಿಲ್ಲ, ದೇಶ ಕಾಲ ಕಾರ್ಯಕಾರಣ ಭಾವ ಯಾವುದು ಬರಲಿಲ್ಲ. ಇದು ಅಲ್ಲಿಗೆ ಬರಲಿಲ್ಲ ಅಂತ ಹೇಳ್ತಿರಲ್ಲ, ಮನಸ್ಸಿರಲಿಲ್ಲ ಅಂತ ಹೇಳ್ತಿರಲ್ಲ, ಯಾತ್ರೆಯಿಂದ ಗೊತ್ತಾಯಿತು ಅಂತ ಪ್ರಶ್ನೆ ಕೇಳಿದಾಗ, ಅದು ನಿಜವಾದ ನನ್ನ ಅರಿವಿನಿಂದ. ಆ ಅರಿವನ್ನೇನು ಕರಿತೀವಿ? ಬೆಳಕಂತ ಕರಿತೀನಿ. ಆ ಬೆಳಕು ತುಂಬ ಮುಖ್ಯ. ಹೊರಗಡೆ ಇರೋ ಸೂರ್ಯನ ಬೆಳಕಾಗಲಿ, ಚಂದ್ರನ ಬೆಳಕಾಗಲಿ, ಅಥವಾ ಆರ್ಟಿಫಿಷಿಯಲ್ ಬೆಳಕಾಗಲಿ, ನಿಮ್ಮ ಇಂದ್ರಿಯಗಳಾಗಲಿ, ಮನಸ್ಸಾಗಲಿ, ಬುದ್ಧಿ ಆಗಲಿ, ಚಿತ್ತ ಆಗಲಿ, ಜೀವಾತ್ಮ ಅಥವಾ ಅಹಂಕಾರವಾಗಲಿ ಇಂಪಾರ್ಟೆಂಟ್ ಅಲ್ಲ. ಆದ್ದರಿಂದ ಆ ಬೆಳಕೇ ಇಂಪಾರ್ಟೆಂಟ್ ಅಂತ ಆ ಉಪನಿಷತ್ನಲ್ಲಿ ಯಾಜ್ಞವಲ್ಕ್ಯರು ಅವನು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಆದ್ದರಿಂದ ಆ ಸ್ವಯಂ ಜ್ಯೋತಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಕೋಟಿ ಸೂರ್ಯ ಸಮಪ್ರಭಾ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂಥ ಬೆಳಕಿದು ಅಂತ ಇಲ್ಲಿ ಹೇಳ್ತಾರೆ. ಸೊ ಇದು ಒಂದು. ಹೀಗೆ ಇಲ್ಲಿಗೆ ಇದು ಮುಗೀತಿದ್ದು. ನಾಳೆಯಿಂದ ನಾನು ಅರಿವಿನಲ್ಲಿ 3 ಅಂತಸ್ತುಗಳನ್ನು ಬರುತ್ತೆ, ಅದು ನೋಡ್ತೀನಿ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ನಾವು ಇನ್ನೊಂದನ್ನು ಚಿಂತನೆ ಮಾಡೋಣ. ಇನ್ನೊಂದು 5 ನಿಮಿಷ ಇದೆ, 4 ನಿಮಿಷ. ಈಗ ನಿನ್ನೆ ಕೂಡ ನಾವು ಚಿಂತನೆ ಮಾಡ್ತಾ ಇದ್ವಿ, ನಾನು ಅಂತಂದರೆ ಆತ್ಮನಿಗೂ ಮತ್ತು ಈ ಬೇರೆ ಅನಾತ್ಮಕ್ಕೂ ಎಷ್ಟು ವ್ಯತ್ಯಾಸ ಇದೆ, ಎಷ್ಟು ದೂರ ಇದೆ, ಗೋಡೆ ಇದೆಯಾ, ಕರ್ಟನ್ ಇದೆಯಾ ಅಂತ ಪ್ರಶ್ನೆ ತಗೊಂಡಿದ್ವಿ. ಅದನ್ನು ಸ್ವಲ್ಪ ಚಿಂತನೆ ಮಾಡಬೇಕಾಗಿದೆ ಇವಾಗ.
ಈಗ ನಾನು ಪ್ರಶ್ನೆ ಕೇಳ್ತೇನೆ, ಎಚ್ಚರಕ್ಕೂ ಕನಸ್ಗೂ ಎಷ್ಟು ದೂರ ಇದೆಯಪ್ಪ? ಯಾರಾದರೂ ಹೇಳಿ. ಎಚ್ಚರದಿಂದ ಕನಸಿಗೆ ಎಷ್ಟು ಮೈಲಿ ದೂರ ಆಗುತ್ತೆ ಸ್ವಾಮಿ? ಯಾವ ವೆಹಿಕಲ್ನಲ್ಲಿ ಹೋಗ್ತೀರಾ ಸ್ವಾಮಿ ನೀವು? ಕಾರ್ನಲ್ಲಿ ಹೋಗ್ತೀರಾ, ನಡ್ಕೊಂಡು ಹೋಗ್ತೀರಾ, ಸ್ಕೂಟರ್ನಲ್ಲಿ ಹೋಗ್ತೀರಾ, ಏರೋಪ್ಲೇನಲ್ಲಿ ಹೋಗ್ತೀರಾ? ಯಾರಾದರೂ ಉತ್ತರ ಕೊಡಬೇಕು. ಎಷ್ಟು ದೂರ ಇದೆ ಎಚ್ಚರದಿಂದ ಕನಸಿಗೆ? ಎಷ್ಟು ದೂರ ಇದೆ? ದೂರ ಏನು ಇಲ್ಲ, ಎಂದಲ್ಲೂ ಹೋಗೋಷ್ಟಿಲ್ಲ. ಹಾಗೆ ದೂರ ಈ ದೂರ. ಇವಾಗ ನಾನು ಹಂಗೆ ಹೇಳ್ಬೇಕಾದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಅಮೇರಿಕಾ ಎಷ್ಟು ದೂರ ಇದೆ ಹೇಳ್ಬೋದು. ಯಾಕೆ? ಒಂದೇ ಪ್ರಪಂಚದ ಮೇಲಿದೆ, ಕಾಲ ದೇಶ ಇದೆ, ಇದು ಅನಾತ್ಮ, ಎರಡು ಇರೋಕ್ಕೆ ಸಾಧ್ಯ. ಇವಾಗ ಉದಾಹರಣೆಗೆ ನಾನು ಇಲ್ಲಿಂದ ಅಮೇರಿಕಾಕ್ಕೆ ಹೋಗ್ಬೇಕಾದ್ರೆ ನಾನು ಏರೋಪ್ಲೈನಲ್ಲಿ ಹೋಗ್ತೇನೆ. ನಾನು ಹೋಗುವಾಗ ಬರೀ ಆಧ್ಯಾತ್ಮಿಕ ಪೂರ್ತಿ ಇಷ್ಟು ನನ್ನ ಜೊತೆಲಿ ಬರುತ್ತೋ ಇಲ್ವಾ? ಬರುತ್ತೆ. ನಾನು ಹೆಂಡತಿನ ಕರ್ಕೊಂಡು ಹೋಗ್ತೀನಿ. ಆದಿ ಭೌತಿಕನೂ ಬಂತು, ಆದಿ ದೈವಿಕ. ನಾನು ಹೋಗುವಾಗ ಗಾಳಿನ ಏನು ಇಲ್ಲಿಂದ ಪ್ಯಾಕ್ನಲ್ಲಿ ಎತ್ಕೊಂಡು ಹೋಗ್ಬೇಕಾ? ಸಿಲಿಂಡರ್ ತಗೊಂಡು ಹೋಗ್ಬೇಕಾ? ನಾನು ಅಮೇರಿಕಾಗೆ ಹೋಗ್ಬೇಕಾದ್ರೆ ಬೇಕಾಗಿಲ್ಲ. ಆಕಾಶನೇನು ಸ್ವಲ್ಪ ತಾಳಿ ಸ್ವಾಮಿ, ನನ್ನ ಬ್ಯಾಗ್ನಲ್ಲಿ ಆಕಾಶ ಸ್ವಲ್ಪ ಇಟ್ಕೊಂಡು ಹೋಗ್ತೀನಿ, ತಗೊಂಡೋಗ್ಬೇಕಾ? ಬೇಕಾಗಿಲ್ಲ. ಸೊ ಅಮೇರಿಕಾಗೆ ಹೋಗ್ತೀನಿ. ನಾನು ಹೋಗುವಾಗ ಮಧ್ಯದಲ್ಲಿ ಒಂದು ಸ್ಟೇಷನ್ ಇದೆ, ಅಲ್ಲಿ ಇಳಿದು ಬಿಡ್ಬೇಕು ನಾವು. ಸಿಂಗಾಪುರ್ನಲ್ಲಿ ಒಂದೊಂದು ಸಾರಿ ಒಂದು ದಿನಾನೇ ಇಳಿದು ಬಿಡಬೇಕಾಗುತ್ತೆ, 12 ಗಂಟೆ ಹಿಂಗೆ ಇಳಿದು ಬಿಡಬೇಕಾಗುತ್ತೆ. ಆವಾಗ ನಾವೇನು ಮಾಡ್ತೀವಿ, ಲಾಡ್ಜ್ನಲ್ಲಿ ರೂಮ್ ತೊಗೊಂಡು ಅಲ್ಲಿದ್ದುಕೊಂಡು ಮಲ್ಕೊಂಡು ಸ್ನಾನ ಮಾಡಿಕೊಂಡು ಅಲ್ಲೇ ಟಿಫನ್ ಕೊಡ್ತಾರೆ, ತಿನ್ಕೊಂಡು ನೆಕ್ಸ್ಟ್ ಫ್ಲೈಟ್ಗೆ ಹೋಗ್ತೀವಿ. ತಿರ್ಗಿ ಅಮೇರಿಕಾದಲ್ಲಿ 6 ತಿಂಗಳಿರ್ತೀವಿ. 6 ತಿಂಗಳಾದಮೇಲೆ ಮತ್ತೆ ವಾಪಸ್ ಇಂಡಿಯಾಗೆ ಬರ್ತೀನಿ. ಈಗ ನನ್ನ ಪ್ರಶ್ನೆ, ಇಲ್ಲಿ ಇಂಡಿಯಾದಿಂದ ನಾನು ಸಿಂಗಪೂರ್ಗೆ ಹೋಗಿ ಸಿಂಗಪೂರಿಂದ ಅಮೇರಿಕಾಗೆ ಹೋಗುವಾಗ ಇದೇ ಶರೀರ ಕಂಟಿನ್ಯೂ ಆಯ್ತೋ ಇಲ್ವೋ? ನಾನು ಸಿಂಗಪೂರ್ನಲ್ಲಿ ಇಳಿದಾಗಲೂ ಇದೇ ಶರೀರ, ಅದೇ ಹೆಂಡತಿ, ಅದೇ ಭೌತಿಕ, ಅದೇ ದೇಶ, ಅದೇ ಕಾಲ ಎಲ್ಲ ಅದೇ, ಒಂದೇ ಕಾಲ, ಒಂದೇ ದೇಶ, ಕಂಟಿನ್ಯೂಷನ್ ಇದೆ. ನಾನಿವಾಗ ಇಲ್ಲಿ ನನ್ನ ಇಂಡಿಯಾದಿಂದ ಅಮೇರಿಕಾಗೆ ಎಷ್ಟು ಡಿಸ್ಟೆನ್ಸ್ ಇದೆ, ನಾನು ರೈಲ್ನಲ್ಲಿ, ಇದರಲ್ಲಿ ಏರೋಪ್ಲೈನಲ್ಲಿ ಹೋದೆ, ಎಲ್ಲನೂ ಹೇಳ್ತೀನಿ. ಮತ್ತು ವಾಪಸ್ ಬಂದಾಗ ಹಾಗೇ ಬರ್ತೀನಿ. ಮತ್ತು ನಾನು ಅದೇ ಮನಸ್ಸು, ಅದೇ ದೇಶ, ಅದೇ ಕಾಲ. ಈಗ ನಾನು ಕನಸ್ಗೆ ಹೋಗ್ತೀನಿ ಅಂತ ಇಟ್ಕೊಳ್ರಿ, ಹೆಂಗೆ ಹೋಗ್ತೀನಿ ಅಂತ ಪ್ರಶ್ನೆ. ಏನು ಡೈರೆಕ್ಟಾಗಿ ಕನಸಿಗೆ ಚಂದ್ರಲೋಕಕ್ಕೆ ಹೋದಂಗೆ ಝುಯ್ ಅಂತ ರಾಕೆಟ್ನಲ್ಲಿ ಹೋಗ್ತೀವಾ? ಹೋಗೋದಿಲ್ಲ. ಮತ್ತು ಹೆಂಗೆ ಹೋಗ್ಬೇಕು? ಯಾರಾದರೂ ಹೇಳಿ. ಕನಸ್ಗೆ ಹೋಗ್ಬೇಕಾದ್ರೆ ಫಸ್ಟ್ ನಾನು ಎಲ್ಲಿಗೆ ಹೋಗಬೇಕು? ಡೈರೆಕ್ಟಾಗಿ ಕನಸ್ಗೆ ಹೋಗೋಕ್ಕಾಗುತ್ತಾ ಎಚ್ಚರದಿಂದ? ನಾನು ಇಲ್ಲ, ನಿದ್ದೆಗೆ ಹೋಗ್ಬೇಕು. ನಿದ್ದೆಯಿಂದ ಕನಸು. ನಾನು ನಿದ್ದೆಗೆ ಹೋಗ್ಬೇಕು. ಈಗ ಎಚ್ಚರದಿಂದ ಫಸ್ಟ್ ನಾನು ನಿದ್ದೆಗೆ ಹೋಗಬೇಕು. ಇವಾಗ ಎಚ್ಚರದಿಂದ ನಿದ್ದೆಗೆ ಎಷ್ಟು ಡಿಸ್ಟೆನ್ಸ್ ಇದೆಯಪ್ಪ? ಹೇಳಕ್ ಬರಲ್ಲ. ಯಾಕೆ ಗೊತ್ತಾ? ಈ ದೇಶ, ಕಾಲ, ಕಾರ್ಯ, ಕಾರಣ, ಭಾವ, ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಅವಸ್ಥೆ ಯಾವುದು ನಿದ್ದೆಗೆ ಬರೋದಿಲ್ಲ. ಮತ್ತೆ ನೀವು ಡಿಸ್ಟೆನ್ಸ್ ಏನು ಹೇಳ್ತೀರಾ? ಎಚ್ಚರದಲ್ಲಿರೋದಕ್ಕಾದರೆ ನಾನು ಹೇಳ್ಬೋದು, ಈ ವಸ್ತು ಬೇರೆ, ಆ ವಸ್ತು ಬೇರೆ. ನಿದ್ದೆಗೆ ಹೋಗಿದ ತಕ್ಷಣ ನಾನು ನಿದ್ದೆಗೆ ಮನಸ್ಸು ಬಿಟ್ಟು ಎಲ್ಲ ಬಿಟ್ಟು ಹೋಗ್ಬಿಡ್ತೀರಿ ನೀವು ಅಲ್ಲಿಗೆ. ಆವಾಗ ಎಚ್ಚರದಿಂದ ನಿದ್ದೆಗೆ ಇಷ್ಟು ಡಿಸ್ಟೆನ್ಸ್ ಇದೆ ತೋರಿಸ್ರಿ. ಏನು ಏರೋಪ್ಲೈನಲ್ಲಿ ಹೋಗ್ತೀರಾ, ರಾಕೆಟ್ನಲ್ಲಿ ಹೋಗ್ತೀರಾ? ಈಗ ನಾನು ನಿದ್ದೆಗೆ ಹೋದ ಮೇಲೆ ಕನಸು ಬೀಳ್ಬೋದು, ಬೀಳದೆ ಇರ್ಬೋದು, ಕನಸು ಬರ್ಬೋದು, ಬರದೇ ಇರ್ಬೋದು. ಹೆಂಗಿದೆ ನೋಡ್ರಿ. ಕನಸು ಬರಬೇಕಾದ್ರೆ ನಾನು ಎಚ್ಚರದಿಂದನೇ ಡೈರೆಕ್ಟಾಗಿ ಕನಸು ನೋಡ್ಕೊಂಡು ವಾಪಸ್ ಬರೋಕ್ಕೆ ಬರೋಲ್ಲ ನೋಡ್ರಿ. ಕನಸಿನಲ್ಲಿದ್ದಾಗ ಡೈರೆಕ್ಟಾಗಿ ಎಚ್ಚರಕ್ಕೆ ಬರ್ಬೋದು, ಆದರೆ ನಾನು ಎಚ್ಚರದಿಂದ ಕನಸಿಗೆ ಹೋಗ್ಬೇಕಾದ್ರೆ ಫಸ್ಟ್ ನಿದ್ದೆಗೆ ಹೋಗಬೇಕು. ನನ್ನ ಮನಸ್ಸು ಎಲ್ಲ ಸ್ವಿಚ್ ಆಫ್ ಆಗಬೇಕು. ಇಲ್ಲೇ ಡಿಸ್ಕನೆಕ್ಟ್ ಆಗಿಬಿಡುತ್ತೆ. ನಮ್ಮ ಸೂಕ್ಷ್ಮ ಶರೀರ, ಸ್ಥೂಲ ಶರೀರ ಡಿಸ್ಕನೆಕ್ಟ್ ಆಗಿಬಿಡುತ್ತೆ ಇಲ್ಲಿ. ಮತ್ತು ಕಾರಣ ಶರೀರ ಇಲ್ಲ. ಕೆಲವರಲ್ಲಿ ನಿದ್ದೆಯಲ್ಲಿ ಕಾರಣ ಶರೀರ ಇದೆ ಅಂತಾರೆ. ಶಂಕರಾಚಾರ್ಯ ಯಾವ ಪುಸ್ತಕದಲ್ಲೂ ಅವ್ರ ಪ್ರಸ್ತಾವತ್ರೆ ಭಾಷೆಯಲ್ಲಿ ಕಾರಣ ಶರೀರ ಮೆನ್ಷನ್ನೇ ಮಾಡಿಲ್ಲ. ನಾನು ಹೇಳೋದೆಲ್ಲ ಬರೀ ಉಪನಿಷತ್ನಲ್ಲಿರೋದು ಹೇಳ್ತೀನಪ್ಪ. ಆದ್ದರಿಂದಲೇ ಉಪನಿಷತ್ನಲ್ಲಿ ಏನು ಹೇಳುತ್ತೋ ಅದನ್ನೇ ಹೇಳ್ತೇನೆ. ಅಲ್ಲಿ ಹೋಗಿ ಕಾರಣ ಶರೀರ ಇದೆ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ರಿ. ನಮ್ಮ ಅನುಭವದಲ್ಲಿ ಕಾರಣ ಶರೀರ, ಏನಾದರೂ ಒಂದು ಶರೀರ ಇರೋ ಅನುಭವ ಇದೆಯಾ ಚೆಕ್ ಮಾಡ್ಕೊಂಬಿಡ್ರಿ ನೀವೇ. ಹೇಳ್ರಿ ನೋಡೋಣ, ಏನಾದ್ರು ಮನಸ್ಸಿದೆಯಾ? ಇಲ್ಲ.
ಬುದ್ಧಿ ಇದೆಯಾ? ಇಲ್ಲ. ಗಾಢನೆ ಕನಸಿನಲ್ಲಾದರೂ ಬುದ್ಧಿ ಇರುತ್ತೆ, ಸೂಕ್ಷ್ಮ ಶರೀರ ಇರುತ್ತೆ, ಒಪ್ಕೋಣ. ಅದು ನಮಗೆ ಅನುಭವ ಆಗಬೇಕು ಅಂತೇನಿಲ್ಲ. ಅಲ್ಲಿ ಹೌದು ಮನಸ್ಸಿರುತ್ತಲ್ಲಿ, ಬೇರೆ ಮನಸ್ಸು, ಅದು ಬೇರೆ. ಅದೇ ರೀತಿ ಗಾಢನಿದ್ರಲ್ಲಿ ಬೇರೆ ಮನಸ್ಸಾಗಲಿ, ಬುದ್ಧಿ ಆಗಲಿ, ಚಿತ್ತ ಆಗಲಿ, ಅಹಂಕಾರ ಆಗಲಿ, ಕಾಲ ಆಗಲಿ, ದೇಶ ಆಗಲಿ ಏನಾದರೂ ಇರುತ್ತಾ? ಸೊಲ್ಲಿಲ್ಲ ಅಲ್ಲಿ. ಮತ್ತು ಅಲ್ಲಿ ಕಾರಣ ಶರೀರ ಇರುತ್ತೆ ಅಂದರೆ ಅರ್ಥ ಎಂಥದ್ದು? ಇರೋಕ್ಕೆ ಚಾನ್ಸಸ್ಸೇ ಇಲ್ಲ. ಅನುಭವ ನೋಡ್ಕೊಳ್ರಿ. ಮತ್ತು ಶಾಸ್ತ್ರನೂ ಎಲ್ಲೂ ಹೇಳಿಲ್ಲ, ಮತ್ತಿನ್ನೇನು ಬೇಕು? ಇರಲಿ, ಏನಾದರೂ ಇಟ್ಕೊಳ್ಳಿ. ಈಗ ನಾನು ಕನಸು ನಿದ್ದೆಗೆ ಹೋಗಿದ ತಕ್ಷಣ ಎಲ್ಲ ಡಿಸ್ಕನೆಕ್ಟ್ ಆಗ್ಬಿಡುತ್ತೆ. ಪ್ರಾಣ ಹೋದರೆ ಸೂಕ್ಷ್ಮ ಶರೀರ ಇರುತ್ತೆ, ನಿದ್ದೆಗೆ ಹೋದರೆ ಸೂಕ್ಷ್ಮ ಶರೀರನೂ ಇರೋದಿಲ್ಲ. ಎಷ್ಟು ಚೆನ್ನಾಗಿದೆ ನೋಡ್ರಿ ನಮ್ಮ ಅನುಭವ. ಸತ್ತರೆ ಹೆಂಗಿರುತ್ತೆ ಗೊತ್ತಾ? ಅಲ್ಲಿ ಸೂಕ್ಷ್ಮ ಶರೀರ ಮಾತ್ರ ಇರುತ್ತೆ, ಸ್ಥೂಲ ಶರೀರ ಇರಲ್ಲ, ಈ ದೇಹ ಇರಲ್ಲ, ಬರೀ ಟೇಪ್ ಮಾತ್ರ ಇರುತ್ತೆ, ಟೇಪ್ ರಿಕಾರ್ಡರ್ ಇರಲ್ಲ. ಹಾಗೆ ಇರಲಿ. ಈಗ ನಾನು ನಿದ್ದೆಗೆ, ಎಚ್ಚರದಿಂದ ನಿದ್ದೆಗೆ ಡಿಸ್ಟೆನ್ಸ್ ಹೇಳಕ್ಕೆ ಬರಲ್ಲ. ಯಾಕೆಂದ್ರೆ ಅಲ್ಲಿ ಕಾಲದೇಶ ಬೇರೆ, ಇಲ್ಲೇ ಬೇರೆ. ಈ ಶರೀರ ಅಲ್ಲಿಗೆ ಹೋಗಲ್ಲ. ನಾನು ಹೇಗೆ ಅಮೇರಿಕಾಗೆ ಹೋಗಿ ಅಮೇರಿಕಾದಲ್ಲಿ 6 ತಿಂಗಳಿದ್ದು ನಾನು ನನ್ನ ಹೆಂಡತಿ ಇಬ್ಬರು ಈ ಶರೀರದಲ್ಲಿ ವಾಪಸ್ ಬಂದ್ವಿ ಶರೀರಗಳಾಗಿ. ನಿದ್ದೆಗೆ ಹೋದರೆ ನಾನು ಶರೀರ ತಗೊಂಡು ಹೋಗೋಕ್ಕಾಗತ್ತಾ? ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಒಂದು. ಎರಡನೇದು, ನಿದ್ದೆಗೆ ಹೋಗಿ ಇವುಗಳನ್ನೆಲ್ಲ ಬಿಟ್ಟ ಮೇಲೆ ಕನಸು ಬರಬಹುದು, ಬರದೇ ಇರಬಹುದು. ಕನಸಿಗೆ ಹೋದರೆ ಅಲ್ಲಿ ಬೇರೆ ಶರೀರ ಬರುತ್ತೆ. ಅದನ್ನು ಬೇಕಾದರೆ ಕರ್ಕೊಳ್ಳಿ, ಸೂಕ್ಷ್ಮ ಶರೀರ. ಅಲ್ಲಿ ಬರೀ ಮನಸ್ಸಿರುತ್ತೆ ಅಂತಂದಾಗ ಸೂಕ್ಷ್ಮ ಶರೀರ ಅಂತ ಬೇಕಾದ್ರೆ ಕರ್ಕೊಳ್ಳಿ. ಈಗ ಅಲ್ಲಿಂದ ಡೈರೆಕ್ಟ್ ಎಚ್ಚರಕ್ಕೆ ಬರ್ಬೋದು, ಅಥವಾ ಮತ್ತೆ ನಿದ್ದೆಗೆ ಹೋಗ್ಬೋದು. ಮತ್ತು ನಿದ್ದೆಗೆ ಹೋಗಿ ಇನ್ನೂ ಒಂದು ಕನಸು ಬರ್ಬೋದು. ಈ ಥರ ಒಂದೇ ದಿನದಲ್ಲಿ 5-6 ಕನಸು ಬರ್ಬೋದು. ಹೆಂಗೆ ಬೇಕಾದರೂ ಆಗ್ಬೋದು. ಇಲ್ಲಿ ಪ್ರಶ್ನೆ, ಎಚ್ಚರಕ್ಕೂ ನಿದ್ದೆಗೂ ಎಷ್ಟು ಡಿಸ್ಟೆನ್ಸ್ ಇದೆ? ಯಾವ ವೆಹಿಕಲ್ನಲ್ಲಿ ಹೋಗ್ತೀರಾ? ಹೊಂದಲ್ಲ. ಅಲ್ಲಿಂದ ಮತ್ತೆ ಕನಸಿಗೆ ಎಷ್ಟು ಡಿಸ್ಟೆನ್ಸ್ ಇದೆ? ಹೊಂದಲ್ಲ. ಫಸ್ಟ್ ಆಫ್ ಆಲ್ ಅವಸ್ಥೆಗಳು ಕಾಲದಲ್ಲಿಲ್ಲ, ದೇಶದಲ್ಲಿಲ್ಲ. ಅವಸ್ಥೆಗಳೇ ಕಾಲದಲ್ಲಿಲ್ಲ, ದೇಶದಲ್ಲಿಲ್ಲ. ಮತ್ತೆ ಅವಸ್ಥೆಗಳು ಬದಲಾವಣೆ ಆಗೋದಿಲ್ಲ. ಅದು ನೋಡ್ರಿ, ಅವಸ್ಥೆ ಒಳಗಡೆ ಇರೋದು ಕಾಲದಲ್ಲಿರುತ್ತೆ, ದೇಶದಲ್ಲಿರುತ್ತೆ, ಮತ್ತು ಅವು ಬದಲಾವಣೆ ಆಗುತ್ತೆ, ಇಲ್ದಂಗಾಗತ್ತೆ. ಆದರೆ ಅವಸ್ಥೆಗಳಲ್ಲಿ ಆಕಾಶಕ್ಕಿಂತ ಸೂಕ್ಷ್ಮ ನಾವೆಲ್ಲ ನೋಡಿದ್ದೀವಿ. ಅಲ್ಲಿ ಇಲ್ದಂಗಾಗುತ್ತೆ, ಬದಲಾವಣೆ ಆಗೋದಿಲ್ಲ. ಅದಕ್ಕೋಸ್ಕರನೇ ಅವಸ್ಥೆ ಅಂತ ಹೆಸರು ಕರೆಯೋದೇ ತಪ್ಪು ಅಂತಾರೆ. ಹೇಗೆ ಮಾವಿನ ಕಾಯಿ ಪೀಚಾಗಿದ್ದು ಕಾಯಾಗಿ ಹಣ್ಣಾಗುತ್ತೆ, ಹಣ್ಣಾಗಿದ್ದು ಮತ್ತೆ ವಾಪಸ್ ಬರಲ್ಲ. ಆ ಹಣ್ಣು ಮೇಲ್ಗಡೆ ಇರುತ್ತೆ, ಗಾಳಿಗೆ ಉದುರಿ ರೆಂಬೆ ಮೇಲೆ ಬಂದು ರೆಂಬೆ ಮೇಲಿಂದ ನೆಲದ ಮೇಲೆ ಬೀಳುತ್ತೆ. ಅದು ಕಾಲ. ಇದು ದೇಶದಲ್ಲಾಗೋ ಬದಲಾವಣೆ. ಒಂದೇ ಕಾಲ ಒಂದೇ ದೇಶದಲ್ಲಿ ಆಗೋದ್ರಿಂದ ಇದನ್ನು ನಾವು ಹೇಳ್ಬೋದು ವ್ಯವಹಾರ ಆಗ್ಬಿಡುತ್ತೆ. ಆದರೆ ನಿಮ್ಮ ಅವಸ್ಥೆ ಯಾವ ಕಾಲದಲ್ಲಿದೆ, ಯಾವ ದೇಶದಲ್ಲಿದೆ? ಅದಕ್ಕೆ ಎಚ್ಚರದಿಂದ ಕನಸಿಗೆ ಎಷ್ಟು ದೂರ ಆಗುತ್ತೆ ಸ್ವಾಮಿ ಹೇಳಕ್ ಬರೋಲ್ಲ. ಅಲ್ಲಿ ಮೈಲಿಗಿಲಿ ಇಲ್ಲ. ಅದೇ ರೀತಿ ಕನಸಿಗೂ ಇಲ್ಲ. ಕನಸಿನಿಂದ ನೀವು ಎಲ್ಲಿಗಾದರೂ ಬನ್ನಿ, ಏನೂ ಇಲ್ಲ ಅಲ್ಲಿ. ಇಷ್ಟನ್ನು ನಾವು ತಿಳ್ಕೋಬೇಕಾಗತ್ತೆ ಅವಸ್ಥೆಗಳಲ್ಲಿ. ಮತ್ತು ಅವಸ್ಥೆ ಅಂದಿದ ತಕ್ಷಣ ನಿಜವಾದ ನಾವಿಟ್ಕೊಂಡಿರೋ ಮೀನಿಂಗು ಅವಸ್ಥೆಗೆ ಹೊಂದೋದಿಲ್ಲ. ಆದರೂ ಅವಸ್ಥೆ ಅಂತ ಕರಿತೀವಿ. ಅವಸ್ಥೆ ಅಂದರೆ ಏನು? ಬದಲಾವಣೆ ಆಗ್ತಾ ಇರೋದು ಇವೆಲ್ಲ. ಹಾಗೆ ಅದಲ್ಲ. ಆದ್ದರಿಂದ ನಮ್ಮಲ್ಲಿ ಕೆಲವು ಈ ಹೆಸರುಗಳು ರೂಢಿ ಆಗಿಬಿಟ್ಟಿರುತ್ತೆ. ಆದರೂ ಅದನ್ನೇ ಉಪಯೋಗಿಸ್ತೀವಿ ನಾವು, ಬೇರೆ ದಾರಿ ಇಲ್ಲ. ಈಗ ಮಂಗಳವಾರ ಅದಕ್ಕೆ ಮಂಗಳ ಅಂತ ಕರೀತಾರೆ. ಹೇಳಬೇಕು ಅಂದ್ರೆ ಅವತ್ತು ತಲೆ ಕೂದಲು ಕೂಡ ಬೋಡಿಸ್ಬಾರ್ದು, ಶೇವಿಂಗ್ ಮಾಡ್ಕೋಬಾರ್ದು. ಹೆಂಗಿದೆ ನೋಡ್ರಿ. ಮತ್ತು ಮಂಗಳವಾರ ಅಂತ ಕರೆದಿರಲ್ಲ ಯಾಕೆ ಅಂತ ಕೇಳಿದ್ರೆ ಕರೆದಿದ್ದಾರೆ. ಆದರೆ ಅದು ಅಮಂಗಳವಾರ ಅಂತ ಕರಿಬೇಕಾಗಿತ್ತು, ಮಂಗಳವಾರ ಅಂತ ಕರೆದಿದ್ದಾರೆ. ಅದು ಯಾಕಂಗೆ ಕರೆದಿದ್ದಾರೋ ಗೊತ್ತಿಲ್ಲ, ಏನಾದರೂ ಇರಲಿ. ಮತ್ತು ಯೋಗ ಅಂತ ಕರೀತಾರೆ. ಯೋಗ ಅಂದ್ರೆ ಏನು? ಸಂಸ್ಕೃತ್ ವರ್ಡ್ ಯುಜ್, ಜಾಯಿನ್. ಯಾವುದರಿಂದ ಜಾಯಿನ್ ಮಾಡಬೇಕಪ್ಪ ಯೋಗ ಅಂತಂದರೆ? ಕೆಲವರು ಹೇಳ್ತಾರೆ ಮೋಕ್ಷ ಅನ್ನೋದಕ್ಕೆ ಈ ಜೀವಾತ್ಮನು ಪರಮಾತ್ಮನಲ್ಲಿ ಟೈ ಅಂತ ಹೋಗಿದೆ ಸೇರ್ಕೋಬೇಕು
ಅಂತ ಹೇಳಿ ಪಿಕ್ಚರ್ಗಳಲ್ಲಿ ಹಾಗೆ ತೋರಿಸ್ತಾರೆ. ಅವನು ಬೇಕಾದಷ್ಟು ದೇವ್ರ ಭಕ್ತರಾಗಿರ್ತಾನೆ, ಅವನು ಸತ್ತಿದ ತಕ್ಷಣ ಅವನು ಇದರಿಂದ ಒಂದು ಜ್ಯೋತಿ ಎತ್ಕೊಳುತ್ತೆ, ಝೊಯ್ ಅಂತ ಆಕಾಶಕ್ಕೆ ಹೋಗಿದ್ದೆ, ಅಲ್ಲಿ ಸೇರ್ಕೊಂಡ್ಬಿಡುತ್ತೆ. ಅವನು ಲಿಂಗಾಯತರಾದರೆ ವೈಕುಂಠಕ್ಕೆ ಹೋಗ್ಬಿಡುತ್ತೆ, ಶಿವನಲ್ಲಿ ಸೇರ್ಕೊಂಡ್ಬಿಡುತ್ತೆ. ಅವನು ಇವನೇನಾದರೂ ಆದರೆ ಬ್ರಾಹ್ಮಣರು ಗೀಮಣಿರ್ತಾರೆ ಏನಾದರೂ ಆದರೆ ಅದು ಕೈಲಾಸಕ್ಕೂ ಶಿವ ಲಿಂಗಾಯತರಾದರೆ ಕೈಲಾಸಕ್ಕೆ ಹೋಗ್ಬಿಡುತ್ತೆ. ಭಕ್ತರು ನಾರಾಯಣನ ಥರ ಭಕ್ತರೇನಾದರೂ ಆಗ್ಬಿಟ್ರೆ ಅದು ವೈಕುಂಠಕ್ಕೆ ಹೋಗ್ಬಿಟ್ಟು ನಾರಾಯಣನಲ್ಲಿ ಸೇರ್ಕೊಂಡ್ಬಿಡುತ್ತೆ. ಜೀವಾತ್ಮ ಪರಮಾತ್ಮನಲ್ಲಿ ಐಕ್ಯ ಆದರೂ ಮೋಕ್ಷ ಅಲ್ಲ ಅಂತ ಹೇಳ್ತಾರೆ. ಮತ್ತು ಇದಕ್ಕೆ ಯೋಗ ಅಂತ ಹೇಳಿದ್ರಲ್ಲ, ನಿಜವಾಗಲೂ ಮೋಕ್ಷ ಅಂದರೆ ಯೋಗ ಅಲ್ಲ, ಬಿಟ್ಕೊಳ್ಳೋದು. ಏನು ಬಿಟ್ಕೋಬೇಕು? ಇಂದ್ರಿಯಗಳನ್ನ ಬಿಡಿ, ಕರ್ಮೇಂದ್ರಿಯಗಳನ್ನ ಬಿಡಿ, ಜ್ಞಾನೇಂದ್ರಿಯಗಳನ್ನ ಬಿಡಿ, ಪ್ರಾಣಗಳನ್ನ ಬಿಡಿ, ಮನಸ್ಸು ಚಿತ್ತ ಬುದ್ಧಿ ಚಿತ್ತ ಅಹಂಕಾರಗಳನ್ನ ಬಿಡಬೇಕಿದು. ಹಾಗೆ ಅವಸ್ಥೆಗಳು ಅನ್ನೋದು ಕೂಡ ಒಂದು ಹೆಸರು ಹೆಚ್ಚು ಕಡಿಮೆ ಇದೆ. ಅದು ಅದರ ಅರ್ಥ ಬೇರೆ ಅರ್ಥ ಬರುತ್ತೆ, ಬಟ್ ಆ ಅರ್ಥ ಹೇಳಿರ್ತಾರೆ ಅಂತ ಇಲ್ಲಿಗೆ ನಿಲ್ಲಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್. ಅವರಲ್ಲಿ ಪ್ರಾರ್ಥನೆ ಮಾಡೋಣ, ನಮಗೆ ಸಾಧನೆ ಮಾಡಿ ಆ ತತ್ವನ ತಿಳ್ಕೊಳ್ಳೋಂಗೆ ಆಶೀರ್ವಾದ ಮಾಡಿ ಅಂತ ಭಗವಂತನಲ್ಲಿ ಕೇಳಿಕೊಂಡು ನಾನು ಮುಗಿಸ್ತಾ ಇದ್ದೀನಿ. ಜೈ ಗುರುದೇವ್.